ಒಂದೇ ನಾವು ಕೈವಲ್ಯ ಉಪನಿಷತ್ತಿನ ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನು 8ನೇ ಮಂತ್ರವನ್ನು ನೋಡಿ 9ನೇ ಮಂತ್ರ ಪ್ರಾರಂಭ ಮಾಡಬೇಕಾಗಿದೆ. ಏನು 9ನೇ ಮಂತ್ರ? ಸೈವ ಸರ್ವಂ, ಭಗವಂತನ ಬಗ್ಗೆ ಒಳ್ಳೆ ಹೇಳಕತ್ತಾರು. ಸೈವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯು ಅತ್ತೇತಿ ನಾನ್ಯ ಪಂಥ ವಿಮುಕ್ತಯೇ. ಸೈವ ಸರ್ವಂ ಯದ್ಭೂತಂ ಯದ್ ಭವ್ಯಂ, ಭೂತ ಅಂದ್ರೆ ಹಿಂದೆ ಆದದ್ದು, ಭವ್ಯ ಅಂದ್ರೆ ಮುಂದೆ ಆಗತಕ್ಕದ್ದು, ಸನಾತನ ಅಂದ್ರೆ ನಿತ್ಯ ನೂತನವಾದದ್ದು. ಸನಾತನ ಅಂದ್ರೆ ನಿತ್ಯ ನೂತನವಾದದ್ದು. ಅಥವಾ ಎಟರ್ನಲ್, ಶಾಶ್ವತವಾದದ್ದು ಅಂತ ಅರ್ಥ. ನಿತ್ಯ ನೂತನ ಶಾಶ್ವತ ಎಲ್ಲ ಎಂದ ಸನಾತನ. ಆ ಬ್ರಹ್ಮ ಇರುತ್ತದೆ, ಎಲ್ಲವೂ ದೈವ ಅವನೇ. ಅವನನ್ನು ಜ್ಞಾತ್ವ ತಿಳಿದು, ಅವನನ್ನು ತಿಳಿದು ಮೃತ್ಯು ಅತ್ತೇತಿ, ಮೃತ್ಯುವನ್ನು ದಾಟುತ್ತಾನೆ. ವಿಮುಕ್ತಿಯೇ ಅನ್ಯ ಪಂಥ ಇಲ್ಲ, ಮುಕ್ತಿಗೆ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲ, ಮುಕ್ತಿಗೆ ಬೇರೆ ದಾರಿ ಇಲ್ಲ. ಪ್ರತಿಯೇನು ಒಂದೇ ದಾರಿ. ಅದು ಏನದು ದಾರಿ? ಯಾವ ಹಿಂದೆ ಅದಾನು, ಯಾವ ಮುಂದೂ ಅದಾನು, ಯಾವ ಸನಾತನ ಅದಾನು, ಯಾವ ಬದಲಾವಣೆ ಆಗಿದೆ ಅದಾನು, ಯಾವ ನಿತ್ಯ ನೂತನವಾದ ಅದಾನು, ಅವನೇ ಆತ್ಮ ಅದಾನು, ಅವನನ್ನು ತಿಳಿಬೇಕು. ಮುಮುಕ್ಷವಾದವ ತಿಳಿದ್ರೆ ಸಾಕೇನ್ರಿ? ಸಾಕು, ತಿಳಿದ್ರೆ ಸಾಕು. ಏನಾಗ್ತದ್ರಿ? ಮರಣವನ್ನು ದಾಟುತ್ತಾನೆ. ತಿಳಿದ್ರೆ ಸಾಕು, ಮರಣ ದಾಟುತ್ತಾನೆ. ಮಾಡೋದೇನ್ ಬೇಕಾಗಿಲ್ಲ. ತಿಳಿಯುವುದಷ್ಟ ಓದೋದ ಮಾಡೋದೇನಿಲ್ಲ. ತಿಳಿಬೇಕಾಗಿಲ್ಲ. ತಿಳಿದ್ರೆ ಮರಣವನ್ನು ದಾಟ್ತಾನೆ. ತಿಳಿಬೇಕಾದ್ರೆ ಮರಣದಲ್ಲಿ, ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನ. ಮತ್ತೆ ಬಿಡುಗಡೆಗೆ ಬೇರೆ ದಾರಿ ಇಲ್ಲ. ನಾ ಅನ್ಯ ಪಂಥ ವಿಮುಕ್ತಯೇ. ಇದೆಷ್ಟು ಸಾಮಾನ್ಯ ಅರ್ಥ. ಅಪೂರ್ವ ಹೇಳ್ತಾನು ವಿಶೇಷ ಅರ್ಥ ನೋಡು. Saeva Sarvam, in short, Brahman appears as everything that is a empirical Saeva. That Nirguna Paramatma, the eternal alone is Sarvam. ಆ ನಿರಾಕಾರ ನಿರ್ಗುಣ ಪರಮಾತ್ಮನೇ ಸಗುಣ ಸಾಕಾರವಾಗಿ ಜಗತ್ತಾಗ್ಯದ. ಅಗ್ಗದಲ್ಲಿ ಹಾವು ಕಂಡಂತೆ ಆ ಪರಬ್ರಹ್ಮದಲ್ಲಿ ಜಗತ್ತು ತೋರ್ತಾ ಇದೆ. ಶರೀರ ಮಾಡ್ಕೊಂಡು ಜಗತ್ತು ತೋರ್ತಾ ಇದೆ, ಭ್ರಾಂತಿಯಿಂದ ತೋರ್ತಾ ಇದೆ ಅಂತಾರೆ. ಇದು ವೇದಾಂತದ ನಿರ್ಣಯ. ಸರ್ವಮ್ಮ ಬ್ರಹ್ಮಮಯ ಜಗತ್ತು. ಈ ಜಗತ್ತು ಅನ್ನೋದು ಬ್ರಹ್ಮಮಯ, ಬ್ರಹ್ಮ ಸ್ವರೂಪದ ಮಯ ಅಂದ್ರೆ ಸ್ವರೂಪ. ದ ಫೇಮಸ್ ಸದಾಶಿವ ಬ್ರಹ್ಮೇಂದ್ರ ಕೀರ್ತನ ಸರ್ವಂ ಬ್ರಹ್ಮಂ ರೇ ರೇ ಸರ್ವಂ ಬ್ರಹ್ಮಮಯ. ಯಾರ್ದೋ ಒಂದು ಕೀರ್ತನ ಐತಂತ ಅದನ್ನ ಹೇಳತ್ತಲ್ಲ. ಸದಾಶಿವ ಬ್ರಹ್ಮೇಂದ್ರ ಕೀರ್ತನಕಾರ ಕೀರ್ತನದಾಗ ಅವರು ಹಾಡ್ತಾರ ಏನಂತ? ಎಲ್ಲ ನಾಮರೂಪಾತ್ಮಕವಾದ ಜಗತ್ತು ಏನು ತೋರ್ತಾ ಇದೆ ಇದೆಲ್ಲವೂ ಪರಬ್ರಹ್ಮವೇ. ನಿರಾಕಾರ ನಿರ್ಗುಣ ಪರಮಾತ್ಮನ ಸ್ವರೂಪದ ಐತಿ. ಭ್ರಾಂತಿಯಿಂದ ಜಗತ್ತಾಗಿ ತೋರಾಗತ್ತೈತಿ. ಭ್ರಾಂತಿ ಹೋತು ಅಂದ್ರೆ ಇದು ಮತ್ತೇನಾಗ್ತದ ಅಂತಂದ್ರ ಇದು ಸಚ್ಚಿತ್ ಆನಂದ ರೂಪವಾಗಿ ತೋರ್ತದ. ಆದ್ರಿಂದ ಇದೇನದ? ಎಲ್ಲವೂ ಸರ್ವಂ ಇದು ಬ್ರಹ್ಮಂ. ಯದ್ಭೂತಂ ಯಚ್ಚ ಭವ್ಯಂ. ಬ್ರಹ್ಮನ್ ಇಸ್ ಎವ್ರಿಥಿಂಗ್ ದಟ್ ಇಸ್ ಎಕ್ಸಿಸ್ಟೆಡ್ ಇನ್ ದ ಪಾಸ್ಟ್. ಹಿಂದೆ ಏನಿತ್ತು ಅದೆಲ್ಲ ಈಗೂ ಅದ, ಈಗೇನಿತ್ತು ಅದು ಎಲ್ಲ ಮುಂದೂ ಇರ್ತದ. ಆಸ್ ವೆಲ್ ಆಸ್ ಎವ್ರಿಥಿಂಗ್ ದಟ್ ವಿಲ್ ಎಕ್ಸಿಸ್ಟ್ ಇನ್ ಫ್ಯೂಚರ್. ಮುಂದೂ ಇರುತ್ತೆ. ದ ಟರ್ಮ್ ಯಚ್ಚ ಇನ್ಕ್ಲೂಡ್ ದ ಥರ್ಡ್ ಆಲ್ಸೋ. ಅಂದ್ರೆ ಎವ್ರಿಥಿಂಗ್ ಇನ್ ದ ಪ್ರೆಸೆಂಟ್. ಯತ್ ಚ ಅಂದ್ರೆ ಈಗಿರುವಂತಹದ್ದು. ಹಿಂದೆ ಇದ್ದಿದ್ದು ಮತ್ತು ಹಿಂದಿದ್ದು ಮುಂದಿರುವುದು ಅಂದ್ರೆ ಯಚ್ಚ ಅಂದ್ರೆ ಈಗಿರುವುದು. ಎಲ್ಲವೂ ಕೂಡ ಇದು ಬ್ರಹ್ಮವೇ ಇರುತ್ತದೆ.
ಸನಾತನಂ. ಬ್ರಹ್ಮನ್ ಇಸ್ ಎಟರ್ನಲ್, ಶಾಶ್ವತವಾದದ್ದು ಅದ, ನಿತ್ಯ ನೂತನವಾದದ್ದು ಅದ. ಜ್ಞಾತ್ವಾ ತಂ ಭೂತಂ ಅನ್ಯ ಅತ್ಯೇತಿ. By knowing that Brahman as myself, ಆ ಬ್ರಹ್ಮನನ್ನು ಹೆಂಗೆ ತಿಳಿಬೇಕು? ಆ ಬ್ರಹ್ಮವು ನಾನೇ ಇದ್ದೇನೆ ಅಂತ ತಿಳಿಬೇಕು. ಅದ್ರ ಅಪರೋಕ್ಷ ಜ್ಞಾನ ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಆಗ್ಬೇಕು. ಆದ್ರೆ ಒನ್ ಕಾಂಕರ್ಸ್ ದ ಟಿರಿನಿ ಆಫ್ ಕಾಲ. ಮೃತ್ಯು ಈಸ್ ಕಾಲ. ಕಾಲ ದೇವತೆ ಅಂದ್ರೆ ಮೃತ್ಯುವಿನ ಗೆಲ್ತಾನೆ. ಹಂಗ ತಿಳಿದವನ ಮೃತ್ಯುವಿನ ಗೆಲ್ತಾನ. ನಾವು ಮರಣ ಇಲ್ಲ. That time principle that betters every month. ಎಲ್ಲರಿಗೂ ಎದುರಿಸುವಂತದ್ದು ಯಾವುದು? ಈ ಮೃತ್ಯು. ಆ ಮೃತ್ಯುವಿನ ಗೆಲ್ತಾನ ನೋಡ್ರಿ ಅವ್. ಯಾರು? ಇಂಥ ಸಾಧಕ. ಈ ಅನುಭವ ಮಾಡ್ಕೋಬೇಕು ನೋಡ್ರಿ. Every youth you watch, a just up will eventually troop with a slow gait. No one can escape from battering of the time. ಆ ಕಾಲ ಹಂತಕನಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗುದಿಲ್ಲ. ಇವತ್ತಿನ ಒಬ್ಬ ಎದಿ ಶಟಿಸ್ಕೊಂಡು ಹೋಗುವಂತ ಯುವಕನು ಕೂಡ ಕ್ರಮೇಣ ಮರಣಕ್ಕನ ಬಲಿ ಆಗ್ತಾನ. ದ ಟೈಮ್ ವಿಲ್ ಅಫೆಕ್ಟ್ ಎವ್ರಿಥಿಂಗ್ ವಿದಿನ್ ದ ಎಂಪಿರಿಕಲ್ ವರ್ಲ್ಡ್, ಸ್ಪೇಸ್ ಅಂಡ್ ಟೈಮ್. ವ್ಯವಹಾರಿಕ ದೇಶ ಕಾಲದೊಳಗ ಪ್ರತಿಯೊಂದು ಏನಾಗ್ತದ ಅಂದ್ರೆ ನಶಿಸಿ ಹೋಗ್ತದ. Claiming as myself is not mentioned in this sloka, but it is in the next sloka, so we can add here. ಏನಂತ ನಿರ್ಣಯ ಮಾಡಬೇಕು ಅನ್ನುವಂಥದ್ದು ಹೇಳಿಲ್ಲ. ಅದನ್ನ ಮುಂದಿನ ಶ್ಲೋಕದಾಗ ಹೇಳ್ತಾರ. ಆದ್ರಿಂದ ಈಗ ಸಂಕ್ಷಿಪ್ತ ಏನು ಅಂತಂದ್ರೆ, ದೇವರಿಗೆ ಪಂಚ ಅನಾತ್ಮಗಳಿಗೆ ನಾವು ಅಂಟಿಕೊಂಡಿರ್ತೇವಿ. ನಾವು ಅಲ್ಲಿ ಮಠ ಈ ಕರ್ಮ ಮತ್ತು ಕಾಲಕ್ಕ ಅಂಟಿಕೊಂಡಿರ್ಬೇಕಾಗ್ತದ. To repeat what we have already learned before, the Pancha Anatma that tyrannizes us consists of profession, possession, family, prarabdha, mind. ನಮ್ದೇನು ನಮ್ದು ಪಂಚ ಅನಾತ್ಮಗಳದಾವ, ಅವು ನಮ್ಮ ಆತ್ಮ ಅಂತ ತಿಳ್ಕೊಂಡೇವಿ. ಆ ಉಪಕರಣಗಳನ್ನ ಚಸ್ಮಾದಂಗ ನಾವು ಬೇರೆ ಇಟ್ಟು ನೋಡಬಲ್ವಿ. ಅದನ್ನ ನಾವು ದೃಕ್ನಾಗ ಹಾಕಿ ನೋಡಾಕತ್ತೀವಿ. ತಪ್ಪು ತಿಳುವಳಿಕೆ ಆಗ್ಯದ. ಅದು ಯಾವುದು ಅಂದ್ರೆ ನಮ್ಮ ಪ್ರೊಫೆಷನ್, ಹೆಂಗ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅವರ್ ಕರಿಯರ್. ನಮ್ಮ ಉದ್ಯೋಗದ ಬಗ್ಗೆ ನಮಗೆ ಇಷ್ಟು ಕಾಳಜಿ ಅದ. ಆ ಉದ್ಯೋಗ ಬೇರೆ, ನಾನು ಬೇರೆ ಅನ್ನೋದಿಲ್ಲ. ಆ ಉದ್ಯೋಗವೇ ನಾನು ಅಂತ ಅನ್ನುವಷ್ಟು ಮಟ್ಟಿಗೆ ತಾದಾತ್ಮ್ಯ ಆಗ್ಯದ. Possessions, the fear or anxiety related to losing our possessions. ನಮ್ಮ ಆಸ್ತಿ ಏನ್ ಗಳಿಸೇವಿ ಅವೇನಿ ಕಳ್ಕೋತೇವ ಅನ್ನುವಂತ ಹೆದರಿಕೆ ನಮಗ ಮೈಗೆ ಬಿಡ್ಬಿಟ್ಟೈತ. ಅದು ನಾನಲ್ಲ, ಆದ್ರೂ ಅದನ್ನ ನಾನಂತ ತಿಳಿದು ಅದನ್ನ ರಕ್ಷಣೆ ಮಾಡ್ಬೇಕು ಅಂತಾನ. ಯಾವುದು? ಆಸ್ತಿ, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಇವೇನದಾವಲ್ಲ, ಎಲ್ಲಿ ನಮಗೆ ಇದ್ದಂಗ ಹಾಕಾವು, ನನ್ ಕೈ ಬಿಟ್ಟು ಹೋಗ್ತಾವೋ ಅಂತಾನ. ಫ್ಯಾಮಿಲಿ, ಆಂಗ್ಸೈಟಿ ರಿಲೇಟೆಡ್ ಟು ವೆಲ್ಫೇರ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್. ಮಕ್ಕಳ ಬಗ್ಗೆ ಒಳ್ಳೆ ಭವಿಷ್ಯ ಆಗ್ಬೇಕು, ಮೊಮ್ಮಕ್ಕಳ ಬಗ್ಗೆ ಒಳ್ಳೆ ಭವಿಷ್ಯ ಆಗ್ಬೇಕು ಅಂತ ಚಿಂತೆ ಮಾಡಕತ್ತಾನ. ಅಂಡ್ ಡಿಸ್ಟರ್ಬೆನ್ಸಸ್ ಡ್ಯೂ ಟು ಫ್ಯಾಮಿಲಿ ಇವೆಂಟ್ಸ್. ಮನೆಯೊಳಗೆ ಯಾವ್ದಾದ್ರು ಘಟನೆಗಳ ನಡೆದು ಅಂದ್ರ ಆ ಘಟನೆಗಳಿಗೆ ಸತ್ಯತ್ವ ಬುದ್ಧಿಯನ್ನ ಕೊಟ್ಟು ವಿಲಿ 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 ಒದ್ದಾಡಕತ್ತಾನ ನೋಡ್ರಿ. ಪ್ರಾರಬ್ಧ. ಪ್ರಾರಬ್ಧ ಯಾರಿಗೈತ್ರಿ? ಶರೀರಕ್ಕ ಐತ್ರಿ. ಅವರ್ ಓನ್ ಬಾಡಿ ಸಬ್ಜೆಕ್ಟ್ ಟು ಪವರ್ಫುಲ್ ಪ್ರಾರಬ್ಧ. ನಮ್ಮ ಹಣೆ ಬರದಾಗ ಏನೇನ್ ಆಗುದೈತಿ, ಏನೇನ್ ಭೋಗಿಸೋದೈತಿ ಈ ಶರೀರಕ್ಕ, ಅದು ಭೋಗಿಸಿ ಕಳ್ಕೊಳಕ ಬಂದದ. ನಾನು ಇಂತ ಸಾಧನೆ ಮಾಡವ, ನನಗ್ಯಾಕೆ ಹಿಂಗಾತು ಅನ್ನೋಂಗಿಲ್ಲ. ಏನ್ ಬೇಕಾದಾಗ್ಬಹುದು, ಏನ್ ಬೇಕಾದಾಗ್ಬಹುದು. ದಿನನಿತ್ಯ ಜಪ ಮಾಡ್ತೇನ್ರಿ ಅಂತಂದ್ರೆ ಕಳ್ಳನ ಆರೋಪ ಆಗ್ಬೋದು. ನಾಳೆ ಕಳ್ಳ ಅಂತ ತಿಳ್ಕೊಂಡು ಪೊಲೀಸರು ಹಿಡ್ಕೊಂಡು ಹೋಗ್ಬೋದು. ಅಗದಿ ನಾನು 35 ವರ್ಷದ ಯುವಕ ಅದೇನೆ ಅಂದ್ರೆ ಮರಣ ಬರಬಹುದು. ನಾಳೆನ ಮರಣ ಬರಬಹುದು. ಒಬ್ಬನ ಹರಿಯದ ಮಗ ತೀರ್ಕೊಂಡು ಹೋಗ್ಬಹುದು. ಏನ್ ಬೇಕಾದಾಗ್ಬೋದ್ರಿ. ಹಿಂಗ ಆಗ್ತೈತಿ ಹೇಳಕ್ ಬರೋದಿಲ್ಲ. ನನಗೆ ಯಾಕೆ ಹಿಂಗಾತು ಅನ್ನುವಂಗಿಲ್ಲ. ಅದೇನು ಪ್ರಾರಬ್ಧ ಕಟ್ಕೊಂಡು ಬಂದದ ಶರೀರ. ಭೋಗಿಸಿಯೇ ಕಳ್ಕೋಬೇಕಾಗ್ಯದ. ಪ್ರಾರಬ್ಧವನ್ನ ಭೋಗಿಸಿ ತಿಳಿಸ್ಬೇಕಾಗ್ಯದ. ಭೋಗಿಸೋರ್ ಯಾರ್ರಿ? ಆತ್ಮನೋ ಏನೋ ಶರೀರನೋ? ಶರೀರ ಜಡ ಐತಿ.
ಅಂತಃಕರಣ ಸರ್, ಅಂತಃಕರಣ. ಅಂತಃಕರಣ. ಶರೀರ ಮತ್ತು ಅಂತಃಕರಣದ ತಾದಾತ್ಮ್ಯ ಏನೈತೆ ನೋಡದ ನಾನು ಅನ್ನೋದು. ಆ ತಾದಾತ್ಮ್ಯ ಇಲ್ಲಂದ್ರ ಏನು ಇಲ್ಲ. ಆದ್ರಿಂದ ತಾದಾತ್ಮ್ಯವನ್ನು ಕಳ್ಕೊಳ್ರಿ ಅಂತ ಹೇಳ್ತದ ವೇದಾಂತ. ತಾದಾತ್ಮ್ಯ ಕಳ್ಕೊಂಡ್ರು ಬಿಟ್ರೆ ಗೋಳಿಲ್ಲ, ಗಲಾಟೆ ಇಲ್ಲ. ತಾದಾತ್ಮ್ಯ ಮಾಡ್ಕೊಳ್ಳಿ. ದೇಹದಲ್ಲಿ ನಾನು, ಮನುಷ್ಯನಲ್ಲಿ ನಾನು, ಬುದ್ಧಿಯಲ್ಲಿ ನಾನು, ಅಹಂಕಾರದಲ್ಲಿ ನಾನು, ಚಿತ್ತದಲ್ಲಿ ನಾನು, ನಾನಲ್ಲದರಲ್ಲಿ ನಾನು, ಅಹಂಕಾರ. ಈ ತಾದಾತ್ಮ್ಯವನ್ನು ಕಳ್ಕೋಬೇಕ್ರಿ ಅಂತ ಹೇಳ್ತಾವ. ಪ್ರಾರಬ್ಧ ಶರೀರಕ್ಕದ, ಅದು ಹೋಗಿಸ್ತದೆ. ದ ಮೈಂಡ್, all 5 mind is only thing we can exercise some control over by changing our attitude. ಈ 5 ನಾವು ಮನಸ್ಸಿನಲ್ಲಿ ಬದಲಾವಣೆ ಮಾಡಕ್ ಬರ್ತದೆ. ವಿಚಾರ ಮಾಡಿರೋದ್ ಗೊತ್ತಾಗ್ತದೆ, ವಿಚಾರ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಆದ್ರಕ ಮನಸ್ಸನ್ನ ಹಿಡ್ಕೋಬೇಕು ನಾವು. ಕಂಟ್ರೋಲ್ ಆಗ್ತದ. ಮನಸ್ಸಿನ ನಿಯಂತ್ರಣ ಮಾಡಿ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟಿವಿ ಅಂದ್ರ ನೀ ಆತ್ಮ ಅದಿ, ನೀ ದೃಕ್ ಅದಿ, ನೀ ಸಬ್ಜೆಕ್ಟ್ ಅದಿ, ನೀ ಆಬ್ಜೆಕ್ಟ್ ಅಲ್ಲ, ನೀ ದೃಶ್ಯ ಅಲ್ಲ, ನೀ ದೃಕ್ ಅದಿ, ನೀ ನಿರಾಕಾರ ಅದಿ, ನೀ ನಿರ್ಗುಣ ಅದಿ, ನೀ ಸನಾತನ ಅದಿ, ನೀ ಸದ್ರೂಪದಿ, ನೀ ಚಿದ್ರೂಪದಿ, ನೀ ಆನಂದ ರೂಪದಿ, ಯಾವಾಗ್ಲೂ ಹುಟ್ಟಾವಲ್ಲ, ನೀ ಸಾಯಾವಲ್ಲ, ವ್ಯಾಪಕ ಅದಿ. ಹಿಂಗೆಲ್ಲ ಹೇಳಿ 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 ಗಟ್ಟಿ ಮಾಡೋದ್ರಿಂದ ಈ ಮನಸ್ಸಿಗೆ ಒಂದು ಶಕ್ತಿ ಬರ್ತದ. ಆ ಶಕ್ತಿಯಿಂದ ನಾವು ಇವೆಲ್ಲ ದೋಷಗಳನ್ನ ಕಳ್ಕೋಬಹುದು ಅಂತಾರ. The control becomes less and less on others in sequence, body, family, position, profession. Our control is higher as we grow internal and lower as we go more and more external. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃವಿನ ಮ್ಯಾಗ ನಿಯಂತ್ರಣ ಮಾಡ್ಬೇಕಂದ್ರ ಏನ್ ಮಾಡ್ಬೇಕು? ನಾವು ಒಳಗ್ ಹೋಗ್ಬೇಕು, ಒಳಗ್ ಬೆಳಿಬೇಕು, ಒಳಗ ತಿಳ್ಕೋಬೇಕು. ನಮ್ ಪ್ರಯಾಣ ಒಳಗಾಗ್ಬೇಕು, ಹೊರಗಾಗ್ಬಾರ್ದು. ಜಗತ್ತಿನಲ್ಲಿ ಅಧಿಕಾರ, ಅಂತಸ್ತು, ಐಶ್ವರ್ಯಕ್ಕೆ ಬೆನ್ನತ್ತಿರ ಆಗುದಿಲ್ಲ. ಒಳಗಾಗ್ಬೇಕು ನಮ್ ಪ್ರಯಾಣ. ಮನಸ್ಸು ಬುದ್ಧಿಗಳ ಒಳಗ್ ಹೋಗಿ ಆತ್ಮನನ್ನು ನಾನು ಅಂತ ಗುರುತಿಸ್ಬೇಕು. ನಾವೇನ್ ಮಾಡಕತ್ತೇವ್ರಿ? ಹೊರಗ್ ಹೊಟ್ಟೆ. ಅಧಿಕಾರ ಅಂತಸ್ತು ಇದ್ರೆ ನನಗ್ ಸುಖ ಅಂತ ಬೆನ್ನತ್ತಿ ಹೊರಗ್ ಹೊಂಟೇವಿ. ಅದರಿಂದ ಇನ್ನೂ ದುಃಖ ಹೆಚ್ಚಿಗೆ ಆಗ್ಯದ ಹೊರತು ಸುಖ ಸಿಕ್ಕಂಗಾಗೈತಿ, ಸಿಕ್ಕಿಲ್ಲ. ವಿಚಾರ ಮಾಡ್ರಿ. ಅಧಿಕಾರ ಅಂತಸ್ತಿದ್ದವ್ರು ಸುಖದಿಂದ ಅದಾರೋ? ಏನು ಒಳಗ್ ಹುಡುಕಿ ಸನ್ಯಾಸಿಗಳಾದವ್ರು ಸುಖದಿಂದ ಅದಾರೋ ನೋಡ್. ವಿಚಾರ ಮಾಡ್ಕೊಂಡ್ ಬಂದು ತೀರ್ಮಾನ ಮಾಡ್ರಿ ಅಂತ. ಆದ್ರಿಂದ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕು. ಮನಸ್ಸನ್ನ ಕೈ ಬಿಟ್ಟಿವಿ ಅಂದ್ರೆ ಅದು ಹರಿಗಾಡಿ ಬರ್ತದ, ನಮ್ಮನ್ನ ಎಲ್ಲಿ ಬೇಕು ಅಲ್ಲಿ ಸಿಗ್ತದೆ. We can never hope to have absolute control because even the mind is influenced by old age. ನಾವು ಮನಸ್ಸು ಐತದ್ರು ಕೂಡ ಅದು ಏನು ಬಹಳ ನಿಯಂತ್ರಣ ಮಾಡ್ತೈತೆ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರ ವಯಸ್ಸಾದಂಗ ಶರೀರದಾಗ ತೊಂದರೆಗಳಾದಂಗ ಮನುಷ್ಯನ ಮೇಲೆ ಪರಿಣಾಮ ಬೀಳ್ತಾವೆ. Therefore, we are only contributors to well-being of our anatma, but not the control of any one of them. If moksha is to get absolute control over anatma, we will never get moksha. I have mentioned this before in a triangular format. The most powerful entity is karma. It is not jiva, jagat or ishvara. It is karma. ಅಂತಾರು. ನಮ್ಮ ಅನಾತ್ಮ ಚಲೋ ಇರ್ಬೇಕು, ನಮ್ಮ ಶರೀರ ಆರೋಗ್ಯದಿಂದ ಇರಬೇಕು, ನಮ್ಮ ಆಸ್ತಿ ಅಂತಸ್ತು ಅನಾತ್ಮ ಸರಿ ಇರಬೇಕು ಅಂತ ನಾವು ಹೋರಾಟ ನಡೆಸ್ತೀವಿ. ನಾವು ಅನಾತ್ಮದ ಮ್ಯಾಗ ನಿಯಂತ್ರಣ ಮಾಡುದ ಮೋಕ್ಷ ಅಂತ ತಿಳ್ಕೊಂಡ್ರ ನಮ್ಗೆ ಎಂದೂ ಮೋಕ್ಷ ಸಿಗುದಿಲ್ಲ ಅಂತಾರ. ನಾನು ಸ್ತ್ರೀ ಪುತ್ರ ಧನ ಕನಕಾದಿಗಳನ್ನ ಪಡೆದ ನಾ ಸುಖ ಹೊಂತೀನಿ, ಅದೇ ಸುಖವೇ ಮೋಕ್ಷ ಆಗ್ತದ ಅಂದ್ರೆ ಎಂದೂ ಸುಖ ಸಿಗುದಿಲ್ಲ ಅನ್ನಗತ್ತಾರ ನೋಡಿ. ನಾವು ಬೆಂಕಿ ಆರ್ಸಾಕ್ ಹೊಂಟೀವಿ, ಚಿಮ್ನಿ ಎಣ್ಣೆ ಉಗ್ಗಾಗತ್ತೀವಿ, ಪೆಟ್ರೋಲ್ ಉಗ್ಗಾಗತ್ತೀವಿ ಅಂತಾರ ಅವ್ರು ಅಪ್ಪವ್ರು. ನಾವೇನ್ ಮಾಡಕ್ ಹೊಂಟೇವಿ? ಬೆಂಕಿ ಆರ್ಸಾಕ್ ಹೊಂಟೇವಿ. ಹೆಂಗ? ಚಿಮ್ನಿ ಎಣ್ಣೆ ಉಗ್ಗಾಗತ್ತೀವಿ, ಬೆಂಕಿ ಕಡಿಬೇಕತ್ತೇನ್ರ ಅದ ಬೆಂಕಿ.
ಹೆಚ್ಚಾಗ್ತದ. ಮತ್ ನಾವೇನ್ ಮಾಡಕತ್ತೀವ್ರಿ? ಪೆಟ್ರೋಲ್ ಹೆಚ್ಚೆ ಮಾಡ್ಲಿಕ್ಕೆ ನೋಡ್ರಿ, ವಿಚಾರ ಮಾಡ್ರಿ. ಹಿಂಗ ಅಂತಾರಪ್ಪ ಅವ್ರು. ಹೌದು ಅಲ್ಲ ವಿಚಾರ ಮಾಡ್ರಿ. ನಮ್ ಹೌದ್ ಅನ್ಸಿದ ಹೌದ್ ಅನ್ರಿ, ಅಲ್ಲ ಅನ್ಸಿದ ಅಲ್ಲ ಅನ್ರಿ. ಹೌದ್ ಅನ್ಸಿದ ಅದನ್ನ ಬಿಡ್ರಿ, ಇಲ್ಲ ಅನ್ಸಿರಿ ಇದನ್ನ ಮಾಡ್ರಿ, ಬಿಡ್ರಿ. ನಾವು ಬೆಂಕಿಯರ ಆರಿಸ್ಬೇಕು ಅಂತೀವಿ, ಸುಕಾರ ಹೊಂದ್ಬೇಕು ಅಂತೀವಿ. ಆ ಬೆಂಕಿಗೆ ಮತ್ತು ಪೆಟ್ರೋಲ್ ಉಗ್ಗಾಗತ್ತೆ. ನಮ್ಮ ಮಕ್ಕಳನ್ನು ಅದ್ರಾಗ ಸಿಕ್ಸಾಗತ್ತೆ. ಅವ್ರಿಗೂ ಮದುವೆನ ಮಾಡಾಕತ್ತೀವಿ ನಾವು. ಎಷ್ಟ್ ತಪ್ಪು ಕೆಲಸ ಮಾಡಾಕತ್ತೇವಿ ಅಂತ ನಮಗ್ ಗುರ್ತಾಗ್ಲಿ ಅಂತ ಅವ್ರು ಹಿಂಗ್ ಹೇಳಾಕತ್ತಾರಪ್ಪ. ವಿಚಾರ ಮಾಡ್ರಿ ಅಂತಾರ. ಈ ಜೀವ ಜಗತ್ತು ಈಶ್ವರನ್ನ ವಿಚಾರ ಮಾಡ್ಬೇಕಾದ್ರ ಮುಖ್ಯವಾದ ಅಂಶ ಏನು ಅಂದ್ರ ನಮ್ದು ಪಾಪ ಕ್ಷಯ ಆಗ್ಬೇಕ್ರಿ ಮೊದಲು. ಆ ಪಾಪ ಇದ್ದಾಗ ಅದು ಭ್ರಮಾನ ಖರೆ ಅನಿಸ್ತದ ಹೊರತು ಆ ಭ್ರಮೆಯನ್ನ ಕಳ್ಕೋಬೇಕು ಅನ್ಸೋದೇ ಇಲ್ಲ. ನೋಡ್ರಿ ಹೆಂಗೈತಿದು. ಕನಸ್ನಾಗ ಕನಸು ಖರೇನ ಅನಿಸ್ತದ ನೋಡ್ರಿ. ಇದು ಕನಸು, ನಾನು ಮಲ್ಕೊಂಡಿದ್ದೆ, ನಿನ್ ರಾತ್ರಿ ಊಟ ಮಾಡ್ಕೊಂಡು ನಾನ್ ಬೆಡ್ರೂಮ್ ನಾನ್ ಮಲ್ಕೊಂಡೇನಿ, ಮಲ್ಕೊಂಡು ನಾನು ಕನಸು ಕಾಣಾಕತ್ತೀನಿ, ಕನಸು ಇದು ಸುಳ್ಳು ಅನ್ನುವಂಥದ್ದು ಇದನ್ನೇ ಇಲ್ಲ ನೋಡ್ರಿ. ಅನ್ಸೋದೇ ಇಲ್ಲ ನೋಡ್ರಿ ಜಗತ್ನಾಗ. ನಾವೇನ್ ನೋಡಾಕತ್ತೇವಿ, ನಾವೇನ್ ಮಾಡಾಕತ್ತೇವಿ, ಇದೆಲ್ಲಾ ಭ್ರಮ ಅನ್ನುವಂಥದ್ದು ನಮ್ಗೆ ಅನ್ಸಬಾರ್ದು ನೋಡ್ರಿ. ಯಾಕೆ ಅನ್ಬೇಕ್ರಿ ಅದು? ಯಾಕೆ ಅನ್ಸುವಂತ? ಪಾಪ, ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪ, ದೇಹವೇ ನಾನು ಅಂತ ತಪ್ಪು ತಿಳುವಳಿಕೆ ಅನೇಕ ಜನ್ಮದಲ್ಲಿ ಮಾಡ್ಕೊಂತ ಬಂದಿದ್ದು. ಆ ಸಂಸ್ಕಾರ ಹೋಗುವಲ್ದು. ಆ ಪಾಪವನ್ನ ಕಳ್ಕೋಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಾ ಕರ್ಮ ಯೋಗ ಮಾಡು ಅಂತ ಹೇಳ್ತಾರ. ಆದ್ದರಿಂದ ಕರ್ಮಯೋಗ ಬಹಳ ಮುಖ್ಯದ, ಬಹಳ ಜನಕ್ಕ ಬಹಳ ಮುಖ್ಯದ. ಕರ್ಮಯೋಗ ಮಾಡಂತೇವ್ರಿ, ಮಾಡುದಿಲ್ಲ, ಯಾರು ಮಾಡುದಿಲ್ಲ. ನಮ್ದು ಸಾಧನೆ ಮತ್ತು ಕರ್ಮಯೋಗ, ಉಪಾಸನೆ ಯೋಗ, ಜ್ಞಾನ ಯೋಗ ಇಲ್ಲೇ ತಿರುಗಾಡಕತ್ತೈತಿಲ್ರಿ. ಯಾಕ? ನಮ್ದು ನಾವು ಅಲ್ಲೇ ನಿಂತ್ಕೊಂಡ ಹುಟ್ಟಾಕತ್ತೀವಿ. ಗೋಣಿಗೆ ಕಟ್ಟಿಬಿಟ್ಟಿವ ಅದನ್ನ. ಗೋಣಿನ ದಂಡಿಗೆ ಚಲೋ ಹೊತ್ತಾಗ ಒಂದ್ ಕಬ್ಬಣ ರಾಡಿಗೆ ದಂಡಿ ಹಗ್ಗ ತಗೊಂಡು ಬಿಗಿದು ನಾವು ಹುಟ್ಟಾಕತ್ತೀವಿ. ಹಾಕಾಗತ್ತೀವಿ ಹೋದಂಗ ಅನ್ಸಾಗತ್ತೈತಿ. ಆ ಡೋಳ್ಯಾಗ ಕುಂತಾಗ ಅಲ್ಲಿ ನಮ್ಗ ಎಲ್ಲಾ ತಿರ್ಗಾಗತ್ತಾವ, ಎಲ್ಲಾ ಪಟ್ಟಣಗಳೆಲ್ಲಾ ತಿರ್ಗಾಗತ್ತಾವ. ನಾವ್ ಹೊಂಟೇವಿ ಅಂತ ಅನ್ಸೈತಿ, ಆದ್ರ ಹೊಂಟಿದ ನಮ್ ಡೋಳಿ ಅಲ್ಲೇ ಅದ. ಆದ್ರಿಂದ ತಿರ್ಗಾ ಮುರುಗಿ ನಮ್ದು ಶಾಸ್ತ್ರ ಕರ್ಮಯೋಗ ಮಾಡು, ಉಪಾಸನೆ ಯೋಗ ಮಾಡು, ಮನದೋಷ ಕಳ್ಕೋ, ವಿಕ್ಷೇಪ ದೋಷ ಕಳ್ಕೋ, ಆವರಣ ದೋಷ ಕಳ್ಕೊಳಕ್ ಗುಡಿಗಳ ಹತ್ರ ಬಾ, ಆವರಣ ದೋಷ ಕಳ್ಕೋ, ಮುಕ್ತಾಗ ಅಂತ ಹೇಳಿ ಹೇಳ್ತಾವ. ಮತ್ತೆ ಬ್ಯಾರೆ ಏನ್ ಹೇಳ್ಬೇಕು? ಅವು ಅದನ್ನ ಹೇಳ್ತಾವ, ನಾವ್ ಅವ್ ಹೇಳುದಿಲ್ಲ, ಒಂದು ಮಾಡೋದಿಲ್ಲ, ಅಥವಾ ಮಾಡಿದ್ರು ಸಂಪೂರ್ಣ ಮಾಡೋದಿಲ್ಲ. ಮತ್ ಹಿಂಗಾಗಿ ನಮ್ದು ಭ್ರಮ ಹೋಗ್ಬಾರ್ದು. ಕರ್ಮ ಯೋಗ ಮಾಡಬಾರ್ವಿ. ಕರ್ಮಯೋಗ ಮಾಡಾಕಾಗುದಿಲ್ಲ ಅಂದ್ರ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯ ಅಂತ ತಿಳ್ಕೊಂಡು ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡ್ಬೇಕು, ಫಲಾಪೇಕ್ಷ ರಹಿತವಾಗಿ ಮಾಡ್ಬೇಕು. ಅಥವಾ ಬಂದಂತ ಫಲವನ್ನ ಭಗವಂತಗೆ ಅರ್ಪಿಸಿ ಅದನ್ನ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಯಾವ್ದು ಇಲ್ಲ ನಮ್ ಕಡೆ. ಬರೀ ಹೇಳುದಾಗೈತಿ, ಕೇಳುದಾಗೈತಿ. ಹೇಳವ ಹೇಳಿ ಗಣಗತ್ತಾನ, ಕೇಳವ ಕೇಳಿ ಗಣಗತ್ತಾನ. ಯಾರು ಮಾಡಲ್ಲ ಮಾಡ್ಲಿ. ಯಾರೋ ಒಬ್ಬ 1% ಮಾಡ್ಯಾರಂದ್ರ ಅವನ ಏನದ ಮೆಳಗಣ್ಣವ ಆಗ್ಬಿಟ್ಟಾನ. ಕುರುಡುಗಣ್ಣೊಳಗ ಮೆಳಗಣ್ಣವ ಮೇಲು ಅನ್ನೋದ. Kala and karma are most powerful entities that no one can totally stop. ಎರಡು ತತ್ವಗಳು ಹೆಂಗದಾವು ಇವು ಅಂದ್ರೆ ಯಾರು ಇವನ್ ಬಿಟ್ಟು ಹೋಗಾಕ್ ಬರೋದಿಲ್ಲ. ಯಾವ ಎರಡು ತತ್ವ? ಕಾಲ ಮತ್ತು ಕರ್ಮ. Therefore, the only way to it, or at least minimize their impact, is to understand that they are mithya. ಅವು ಕಾಲ ಮತ್ತು ಕರ್ಮದ ಕಸು ಮಾಡ್ಕೋಬೇಕಂದ್ರ ಅವು ಸತ್ಯ ಇಲ್ಲ, ಅವು ಮಿಥ್ಯಾ ಅಂತ ತಿಳ್ಕೊಡ್ರಿ. ತೋರ್ತಾವ, ವಿಚಾರ ಮಾಡಿದ್ರೆ ಇಲ್ಲ ಅಂತ ತಿಳ್ಕೊಳ್ರಿ. ಮೃತ್ಯು ತೋರ್ತದ, ಇಲ್ಲ. ಕಾಲತತ್ವ ಅಂದ್ರೆ ಮೃತ್ಯು.
ಮೃತ್ಯು ತೋರ್ತದ ಇಲ್ಲ, ಕರ್ಮ ತೋರ್ತದ ಇಲ್ಲ. ಮಿಥ್ಯ ಅಂದ್ರೆ ಏನ್ರಿ? ತೋರ್ತದ ಇಲ್ಲ, ಇಲ್ಲದೆ ತೋರೋದು ಮಿಥ್ಯ. ಬಹಳ ಮಂದಿ ಮಿಥ್ಯಾನ ಅರ್ಥ ಆಗಬಾರ್ದು. ಅವ್ನ ಮಿಥ್ಯ ಅಂತ ತಿಳ್ಕೊಂಡ್ರ ಸ್ವಲ್ಪ ಕಸು ಕಮ್ಮಿ ಆಗತ್ತೆ, ಇಲ್ಲಾಂದ್ರೆ ಅದ ಕಸು ಜಾಸ್ತಿ ಆಗ್ತಂದ್ರ ಆತ್ಮನನ್ನ ಹೊಳಿಸಿ ಒಗಿತಾವು, ಬೀಸಿ ಒಗದ್ ಹೋಗ್ಬಿಡ್ತಾವ. ಯಾವ್ದೋ ಒಂದು ತೆಗ್ನಾಗ ಒಗದ್ ಹೋಗ್ಬಿಡ್ತಾವ ಆತ್ಮನನ್ನ. ಯಾವ ಕಾಲ ಮತ್ತು ಕರ್ಮಗಳು ಬಹಳ ಶಕ್ತಿಯುತ ಆಗ್ತಾವೆ. ನಿಜವಾಗಿ ಕಾಲನು ಜಡ ಐತಿ, ಕರ್ಮನು ಜಡ ಐತಿ. ಅವಕ್ಕೆ ಚೇತನವನ್ನ ಕೊಡುವಂತ ಯಾರು ಒಂದು ಇವನೇ, ಇವನು ಚೇತನವನ್ನ ಪಡೆದು ಅವು ಇವನನ್ನ ಎತ್ತಿ ಒಗದು ಹೋಗ್ಬಿಡ್ತಾವೆ. Therefore, the only way to negate and at least minimize their impact is to understand that they are all mithya. In the summary, don't give more importance that it deserves. ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಎಲ್ಲಿ ಇಡಬೇಕು ಅಲ್ಲೇ ಇಡ್ರಿ. ಹೆಚ್ಚಿಗೆ ಮಹತ್ವ ಕೊಡಬೇಡ್ರಿ. ಕಾಲಕ್ಕ ಮತ್ತು ಕರ್ಮಕ್ಕ ಅಂತ ತಲೆ ಮ್ಯಾಗ ಹೊತ್ಕೋಬೇಡ್ರಿ. ಅಪಾತ್ರರಿಗೆ ಪಾತ್ರತೆಯನ್ನು ಕೊಡಬೇಡ್ರಿ, ಅಷ್ಟು ಗೌರವ ಕೊಡಬೇಡ್ರಿ ಅಂತ. ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ರಿ. ಅವನ ಜ್ಞಾನ ಕೆಳಗ ಇಡ್ರಿ ಅಂತ. ಕಾಲ ಮತ್ತು ಕರ್ಮವನ್ನ ಜ್ಞಾನದ ಕೆಳಗ ಇಡ್ರಿ. ಅವನ ಜ್ಞಾನಕ್ಕಿಂತ ಹೆಚ್ಚಿಗೆ ಮಾಡಿ ಇಟ್ರಿ, ನಿಮ್ಮನ್ನ ಅವು ಎತ್ತಿ ಒಗಿತಾವ. ನಿಮ್ ಕಸು ತಗೊಂಡು ನಿಮ್ಮನ್ನ ಎತ್ತಿ ಒಗಿತಾವ. The good news is that the very Kala, tyrant, is also savior. The worst painful disease in the body will eventually come to an end in the time and with inevitable death. The problem that Kala brings will also be solved by Kala. At the Anatma level, we have limited control and so understand that it is a Mithyatvam and do not give it too much importance. ಸಾವು ಸಂಭವಿಸ್ತದಲ್ರಿ, ಅದು ಸತ್ಯ ಐತೋ ಏನ ಮಿಥ್ಯ ಐತೋ? ಅದ ಮತ್ತೆ ಸತ್ಯ ಅಂತ ತಿಳ್ಕೊಂಡು ನೀವು ಎಲ್ಲಾ ಅದಕ್ಕೆ ಏನೇನು ತಯಾರಿ ಮಾಡಾಕತ್ತೀರಿ? ಮತ್ತು ಸತ್ಯತ್ವ ಅಲ್ಲದೆ ಇರುವಂತಹ ಮಿಥ್ಯ ಕಾಯಾದ ಮರಣಕ್ಕ ಸತ್ಯತ್ವ ಬುದ್ಧಿ ಕೊಟ್ರೆ ನೀವ್ ಏನ್ ಅನ್ಬೇಕು? ಜಾಣ್ರ ಅನ್ಬೇಕು, ಬುದ್ಧಿವಂತರ ಅನ್ಬೇಕು, ಎಚ್ಚರಾದವ್ರು ಅನ್ಬೇಕು, ಪ್ರಮಾದಾಗಿದ್ದವ್ರು ಅನ್ಬೇಕು, ಪ್ರಮಾ ಕಳ್ಕೊಂಡವ್ರು ಅನ್ಬೇಕು, ಜ್ಞಾನಿ ಅನ್ಬೇಕು, ಅಜ್ಞಾನಿ ಅನ್ಬೇಕು, ಏನ್ ಅನ್ಬೇಕು ಅಂತಾರ ಅವ್ರು. This doesn't mean you negate it completely. ಹಂಗಂತ ತಿಳ್ಕೊಂಡು ಅದ ಪೂರ್ಣ ಅದ ಇಲ್ಲ ಇಲ್ಲ ಅಂತ ತಿಳ್ಕೊಬೇಡ್ರಿ. ಪ್ರತೀತಿ ಆಗ್ತದ. We are not page number 76. ಯಾರು ಓದಾಗತ್ತಿರ ನೋಡಿ, 76ನೇ ಪೇಜ್ ನಾಗಿತ್ತು. We are not prescribing responsible behavior. ಜವಾಬ್ದಾರಿಯನ್ನ ಕಳೆದುಕೊಂಡು ಜೀವನ ಮಾಡ್ರಿ ಅಂತ ಹೇಳಕತ್ತಿಲ್ಲ ನಾವು. ಕಾಲತತ್ವಕ್ಕ ಆಗ್ಲಿ ಅಥವಾ ಕರ್ಮಕ್ಕಾಗ್ಲಿ ಎಷ್ಟು ಮಹತ್ವ ಕೊಡ್ರಿ ಅಷ್ಟ ಮಹತ್ವ ಕೊಡ್ರಿ, ಹೆಚ್ಚಿಗೆ ಮಹತ್ವ ಕೊಡ್ಬೇಡ್ರಿ ಅಂತಂದ್ರ ಕಿಮ್ಮತ್ತು ಕೊಡಬೇಡ್ರಿ ಅಂತ ಹೇಳಕತ್ತಿಲ್ಲ. ಅವ್ಗೆ ಎಷ್ಟು ಗೌರವ ಎಷ್ಟು ಪಾತ್ರಕ್ಕೆ ಅದಾವು ಆ ಅಷ್ಟಕ್ಕ ಅವು ಎಷ್ಟು ಕಿಮ್ಮತ್ತಿನವ ಅಷ್ಟ ಕಿಮ್ಮತ್ ಕೊಡ್ರಿ. ನಾವೇನ್ ಮಾಡೇವಿ ಅಜ್ಞಾನಿಗಳು? ಅವೆರಡು ಖರೆ ಅಂತ ಹಿಡ್ಕೊಂಡು ಹೋಗ್ಬಿಟ್ಟೇವಿ. ಮೃತ್ಯುನು ಖರೆ, ಕರ್ಮನು ಖರೆ ಅಂತ ಕೂತ್ಬಿಟ್ಟೇವ್ ನಾವು. ಮತ್ತ ಹಿಂಗಾದ್ರೆ ಏನ್ ಹಣೆವ? ಮಿಥ್ಯ ಅಂತ ತಿಳಿದಿಲ್ಲ ನಾವು, ಖರೆ ಅಂತ ತಿಳಿದೇವಿ. ಆದ್ರಿಂದ ಸಮಜಿ. Vedanta wants us to give that right amount neither under nor over importance. ಬಹಳ ಗೌರವನು ಕೊಡ್ಬೇಡ್ರಿ, ತೀರಾ ಅದಕ್ಕ ನಿಷ್ಕಾಳಜಿನೂ ಮಾಡ್ಬೇಡ್ರಿ. ಕರ್ಮಕ್ಕ ಮತ್ತು ಕಾಲಕ್ಕ ಅಂತಾರ ವೇದಾಂತ. ಅನಾತ್ಮ is neither ಪರಮಾತ್ಮಿಕ ಸತ್ಯಂ, that is absolute, nor it is ಪ್ರಾತಿಭಾಸಿಕ ಸತ್ಯಂ, which is just a mental projection. ಈ ಅನಾತ್ಮ ಏನದ, ಇದು ಪಾರಮಾರ್ಥಿಕ ಸತ್ತಾನೂ ಅಲ್ಲ, ಮತ್ತ ಇದು ಪ್ರಾತಿಭಾಸಿಕ ಸತ್ತಾನೂ ಅಲ್ಲ. ಇಟ್ ಈಸ್ ವ್ಯವಹಾರಿಕ ಸತ್ಯಂ. ಅದು ವ್ಯವಹಾರ ಆಗ್ತದೆ, ವ್ಯವಹಾರ ಪೂರ್ತಿಗೆ ಆಗ್ತದೆ, ವ್ಯವಹಾರ ಆಗ್ತದೆ. ಯು ಶುಡ್ ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಅದನ್ನ ಹೆಂಗದ ಹಂಗ ತಿಳ್ಕೊಡ್ರಿ, ವಿತೌಟ್ ಎನಿ ಜಜ್ಮೆಂಟ್. Do not despair that God has given you difficulties in life. ಭಗವಂತ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಾನ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರ ಬಿಕಾಸ್ ಎವ್ರಿವನ್ ಹ್ಯಾಸ್ ದೆಮ್, ಇನ್ಕ್ಲೂಡಿಂಗ್ ಸ್ವಾಮೀಜಿ. ಅಂತ ಕಷ್ಟಗಳು ನಿಮ್ಗೊಬ್ಬರಿಗೆ ಇಲ್ಲ.
ಎಲ್ಲರಿಗೂ ಜಗತ್ತಾಗಿದ್ದವ್ರಿಗೆ ಎಲ್ಲರಿಗೂ ಅಂತ ಕಷ್ಟಗಳನ್ನ ಕೊಟ್ಟೆ ಬಿಟ್ಟಾನ ದೇವ್ರ. ಅದಾರ ಸ್ವಾಮೀಜಿಗೂ ಅದಾವಂತ ನೋಡ್ರಿ, ಇನ್ಕ್ಲೂಡಿಂಗ್ ಸ್ವಾಮೀಜಿ. ಅವನಿಗೂ ಕೂಡ ಪ್ರಾರಬ್ಧ ಐತಿ, ಸ್ವಾಮೀಜಿಗೂ ಕೂಡ ಪ್ರಾರಬ್ಧದ. Even the ಅವತಾರ such as ರಾಮ and ಕೃಷ್ಣ could only escape them. ಅಲ್ರಿ, ರಾಮ ಅವತಾರ ಆಯ್ತು, ಯಾರ್ದು ಮತ್ತೆ ಕೃಷ್ಣನ ಅವತಾರ ಆಯ್ತು. ಆವ ಶರೀರಕ್ಕೆ ಯಾವ ದುಃಖ ಇರ್ಲಿಲ್ಲ ಅವ್ರಿಗೆ. ಅವತಾರಿಕ ಶರೀರಕ್ಕಿನ ಪ್ರಾರಬ್ಧ ದುಃಖ ಐತಿ ಅಂದಾಗ ಇನ್ನು ನಾವ್ ಯಾಕೆ ಇದು ತಪ್ಪಲ ಅಂತಾರ. ಅವತಾರಿ ಶರೀರಗಳು ಅದಾವಲ್ರಿ. ಪರಮಾತ್ಮನ ಅವತರಿಸಿ ಬಂದಲ್ಲ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕಾಲ ಕಾಲಕ್ಕ ಧರ್ಮ ಎದ್ದಾಗ ನಾ ಬಂದು ಧರ್ಮವನ್ನ ರಕ್ಷಣೆ ಮಾಡ್ತೀನಿ ತಿಳಿತೀನಿ ಅಂತ ಹೇಳಿ ಆಜ್ಞೆ ಮಾಡಿ ಬರ್ತಾನಲ್ಲ. ಮನುಷ್ಯ ಶರೀರವನ್ನು ಧಾರಣ ಮಾಡಿಕೊಂಡು ಪರಮಾತ್ಮ ಅವನ ಶರೀರಕ್ಕೆ ದುಃಖ ತಪ್ಪೈತೇನ್ರಿ? ವಿಚಾರ ಮಾಡ್ರಿ. ಅದನ್ನ ವಿಚಾರ ಮಾಡ್ಬೇಕು ಬೇಡ? ನಿಜಗುಂಡ್ರು ಹೇಳ್ತಾರ ನೋಡ್ರಿ. ನಮಗಾತಂದ್ರ ನಮ್ಗ್ ಯಾಕೆ ಹಿಂಗ? ನಾನ್ ಇಂತ ಧರ್ಮವಂತ, ನಾನ್ ಇಂತ ನೀತಿವಂತ, ನನಗ್ಯಾಕೆ ಹಿಂಗ? To deal with let ahankara go, remembering that I am not the ahankara also. ಎದಕ್ಕ ಕೊಟ್ಟಾನ? ಅಹಂಕಾರ ನಾಶ ಮಾಡಕ್ ಕೊಟ್ಟಾನ ಅಷ್ಟ. ಯಾಕೆ ಕೊಟ್ಟಾನ ಭಗವಂತ? ಅಹಂಕಾರ ಐತ್ ನೋಡ್ರಿ ದೆವ್ವ, ತಾನದ್ರಲ್ಲಿ ತಾನು ಅಭಿಮಾನ ಮಾಡೈತಿ. ಆ ಅಹಂಕಾರಕ್ಕೆ ಹೊಡೆಯಾಕ ಈ ನಮೂನಿ ಕಷ್ಟಗಳನ್ನು ಕೊಟ್ಟಾನ ದೇವ್ರು ಅಂತ ಹೇಳ್ತಾರೆ. ರಿಮೆಂಬರಿಂಗ್ ದ್ಯಾಟ್ ಐ ಆಮ್ ನಾಟ್ ದಿ ಅಹಂಕಾರ. ಇನ್ನು ನೈಷ್ಕರ್ಮ ಸಿದ್ಧಿ, ಆ ಇವ್ರ ಎಕ್ಸ್ಪ್ರೆಷನ್ ನೇಬರೈಸ್ ದಿ ಅಹಂಕಾರ. Learn to look at the ahankara as a neighbor. ಏನಂತ ಹೇಳ್ತಾರ ಅಪ್ಪ ಅವರು ಅಂದ್ರ, ಅವ್ರದ್ದು ಇನ್ನೊಂದು ಸುರೇಶ್ವರಾಚಾರ್ಯದ ಒಂದು ಸ್ವತಂತ್ರ ಕೃತಿ ಅದ. ಮಂಡನ ಮಿಶ್ರ ಅವ್ರ ಮೊದಲು ಪೂರ್ವಾಚಾರ್ಯ ಹೆಸರು, ಪೂರ್ವಾಶ್ರಮದ ಹೆಸರು ಮಂಡನ ಮಿಶ್ರ. ಮುಂದವರು ಸುರೇಶ್ವರಾಚಾರ್ಯರಂತಾದ್ರು. 4 ಮಂದಿ ಶಿಷ್ಯರಲ್ಲಿ, ಶಂಕರರ ಶಿಷ್ಯರಲ್ಲಿ ಇವರೊಬ್ರು ಶಿಷ್ಯರು. ನೈಷ್ಕರ್ಮ ಸಿದ್ಧಿ ಅವರ ಸ್ವತಂತ್ರ ಗ್ರಂಥ. ಆ ಗ್ರಂಥವನ್ನು ಹೇಳ್ಬೇಕಾದಾಗ ಅವ್ರು ಹೇಳ್ತಾರಂತ, ಅಪ್ಪವ್ರು ಹೇಳ್ಯಾರಂತ, ಈ ಅಹಂಕಾರನ ನಮ್ಮ ಬಾಜು ಮನೆಯ ಮಾತು ತಿಳ್ಕೊಳ್ರಿ. ಆತ್ಮನು ಅಲ್ಲೇ ಅದ, ಅಹಂಕಾರನು ಅಲ್ಲೇ ಅದ. ಅಹಂಕಾರ ಮಿಥ್ಯ ಅದ, ಬ್ರಹ್ಮ ಸತ್ಯ ಅದ, ಆತ್ಮ ಸತ್ಯ ಅದ. ಅಲ್ಲೇ ಅದ. ಅವ ನಮ್ಮ ನೇಬರ್. ಅಹಂಕಾರಪ್ಪ ನಮ್ಮ ನೇಬರ್ ಅಂದ್ರೆ ನಮ್ಮ ಬಾಜು ಮನೆಯೊಳಗನೆ ಇದ್ದಂತ, ವಾಸ ಮಾಡಿಕೊಂಡಿದ್ದಂತ ಒಬ್ಬ ನೇಬರ್, ಪಕ್ಕದ ಮನೆಯವ. We will sympathize with the neighbor's problem. ಅವ ನೇಬರ್ ಅವಾಗ ಏನ್ರ ತ್ರಾಸ ಆತಂದ್ರ ಅವಾಗ ಹೋಗಿ ನಾವು ಕರುಣೆ ತೋರಿಸ್ತೇವಿ, 2 ಒಳ್ಳೆ ಮಾತುಗಳನ್ನ ಆಡ್ತೇವಿ, ಸಿಂಪತಿ ತೋರಿಸ್ತೇವಿ. ಅಂಡ್ ವಿ ಆಲ್ಸೋ ಗಿವ್ ಹಿಮ್ ಅವರ್ ಹೆಲ್ಪ್. ನಮ್ದು ಏನ್ ಸಹಾಯ ಆಗತ್ತೆ ಅಷ್ಟು ಸಹಾಯ ಮಾಡಕ್ ಪ್ರಯತ್ನ ಮಾಡ್ತೇವಿ. ಬಟ್ ದ ಪ್ರಾಬ್ಲಮ್ ವಿಲ್ ನಾಟ್ ಡೀಪ್ಲಿ ಅಫೆಕ್ಟ್ ಅವರ್ ಹಾರ್ಟ್. ಅವನ ಸಮಸ್ಯೆ ನಮಗ ನಮ್ಮ ಸಮಸ್ಯೆ ಅಂತ ತಿಳಿದೇವೆ ನಾವು ಅಲ್ಲಿ. ಇಲ್ಲ, ಅವನ ಸಮಸ್ಯೆ ಅವಂದು ಅಂತ ತಿಳಿದು ನಾವು ಬುದ್ಧಿ ಹೇಳಕ್ ಹೋಕ್ಕೇವಿ. ನಮ್ಮ ಮನೆಗೆ ಏನು ಸಮಸ್ಯೆ ಅಂತ ಅವ ನಮಗ್ ಬುದ್ಧಿ ಹೇಳಕ್ ಬರ್ತಾನ. ಅವನ ಸಮಸ್ಯೆ ಆದಾಗ ನಮ್ಮ ಹೃದಯ ಮಧ್ಯೆ ಆಗಿರುವುದಿಲ್ಲ ಅಂತಾರ ಅವರು. ವಿ ಆರ್ ನಾಟ್ ಡೀಪ್ಲಿ ಅಫೆಕ್ಟೆಡ್ ಇನ್ ದ ಹಾರ್ಟ್ ಬಿಕಾಸ್ ಇಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್. ಅದು ಅವನ ಸಮಸ್ಯೆ, ನಮ್ದಲ್ಲ. ಯಾರ್ರಿ ಅವ? ನಮ್ಮ ಪಕ್ಕದ ಮನೆಯವ. ಇಲ್ಲಿ ಯಾವ್ರಿ ಪಕ್ಕದ ಮನೆಯವ? ಸುರೇಶ್ವರ. ಅಹಂಕಾರ ಅಂದ್ರೆ ದೇಹ ತಗೋಬೇಡ್ರಿ. ಅಹಂಕಾರನ ಇಲ್ಲಿ ಪಕ್ಕದ ಮನೆಯವ.
ಈಗ ನಮಗೆ ಏನು ನೋವು ಅನುಭವಿಸಾಗ್ತೇವೆ, ಯಾರಿಗಾರ ಏನಾದ್ರು ನೋವು ಆಗ್ತೈತೆ ಅಂದ್ರ ಈ ಪ್ರಾರಬ್ಧ ಅನುಗುಣವಾಗಿ ಯಾರಿಗ ಆಕೈತಿ ನೋವು? ಅದು ಆತ್ಮಕ್ ಆಕೈತಿ, ಅಹಂಕಾರಕ್ ಆಕತ್ರಿ. ಅಹಂಕಾರಕ್ ಆಕತಿ, ನನಗ್ ಗುರ್ತಾಕತಿ. ಅಲ್ರಿ ಗುರುತಾಕೈತೆ ಅಂದ್ರೂ ಗುರುತ ಆಗುಮವ, ಗುರುತ ಆಗುವ ವಸ್ತುವಿಗಿಂತ ಬೇರೆ ಅದಾನ ಅಂತ ಇಷ್ಟು ಲಾಜಿಕ್ ವಿಚಾರ ಮಾಡೋದು ನೋಡ್ರಿ ನಾವು. ನಾ ತಿಳಿಯಾಗತ್ತೀನಂದ್ರ ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತ ಬೇರೆ ಅದಾನೋ ಏನ್ ಅವನ ಅದಾನೋ? ಮತ್ತ ಅಷ್ಟು ವಿಚಾರ ಮಾಡೋದು ನೋಡ್ರಿ ನಾವು ಅವಾಗ. ಅದ್ರ ಅರ್ಥ ಏನು? ಜ್ಞಾನ ಆದ್ಮ್ಯಾಗ ದುಃಖ ಆಗುದಿಲ್ಲ ಅಂತಲ್ಲ. ದುಃಖ ಆಗುದ ಯಾರಿಗಾಕತಿ? ಅವ ಮೊದಲ ನನಗ ಆಕತ್ತ ತಿಳ್ಕೊಂಡಿದ್ದೆ, ಈಗೇನ ಮಾಡ್ತೀನಿ ನಾನು? ಅಹಂಕಾರಗ ಆಗಾಕತ್ತೈತಿ, ನಾನು ತಿಳಿಯಾಗತ್ತೇನಿ ಅನ್ನುವಂಥದ್ದು ಪರಿವರ್ತನೆ. ಇಷ್ಟ ಪರಿವರ್ತನೆ. ಜಗತ್ ಹೆಂಗಿತ್ ಹಂಗ ಇರ್ತದ. ನಮ್ಮ ಒಳಗ ಬದಲಾವಣೆ ಆಗ್ತದ, ನಮ್ಮ ಒಳಗ ಚಾವಿ ನಮ್ದು ಬದಲಾವಣೆ ಆಗ್ತದ. ನನಗಿಲ್ಲಪ್ಪ ಇದು ಅಹಂಕಾರಕ್ಕೆ ಆಗಾಕತ್ತೈತಿ, ನಮ್ಮ ಬಾಜು ಮನೆ ಅವಂಗ ಆಗಾಕತ್ತೈತಿ. ಅವಂಗ ಹೋಗಿ ನಾ ಸಮಾಧಾನ ಹೇಳಿ ಬರ್ತೀನಿ, ಧೈರ್ಯ ಹೇಳಿ ಬರ್ತೀನಿ, ಸಾಧ್ಯ ಆದ್ರೂ ಸ್ವಲ್ಪ ಸಹಾಯನೂ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನಾನು ದುಃಖವನ್ನ ಅನುಭವಿಸುವುದಿಲ್ಲ. ಇಷ್ಟ ಅದ ನೋಡ್ರಿ ರಹಸ್ಯ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನೋಡ್ರಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಅಳಗತ್ತೇವ್ ನಾವು. ನಾವೆಲ್ಲರೂ ಅಳಗತ್ತೇವಿ. ಅಳಬ್ಯಾಡ್ರಿ ಅಂತ ನಿಜ ಇವ್ರು ಹೇಳ್ತಾರ, ಬಸವಣ್ಣವ್ರು ಹೇಳ್ತಾರ. ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲಪ್ಪ, ಹಂಗ ಮಾಡಬೇಡ ಅಂತ ಹೇಳ್ತಾರ. ದಿಸ್ ಈಸ್ ನಾಟ್ ಮೈ ಟೀಚಿಂಗ್. ಇದು ನಾ ಹೇಳಾಗತ್ತೀನಿ ಅಂತ ತಿಳ್ಕೊಬೇಡ್ರಿ ಅಂತಾರ ಅಪ್ಪವರು ಪರಮಾರ್ಥದಿಂದ. ಮತ್ತೆ ಯಾರ್ದ್ರಿ ಇದು ಟೀಚಿಂಗ್? ಇದು ಪ್ರಜಾಪತಿ ಚತುರ್ಮುಖ ಬ್ರಹ್ಮ ಯಾರಿಗೆ? ಅಶ್ವಲಾಯನ ಋಷಿಗಳಿಗೆ ಟೀಚ್ ಮಾಡಾಕತ್ತಾರ. Thus by only this knowledge one crosses over the tyranny of death or tyranny of time. ಜೀವಾತ್ಮ ತಂ ಮೃತ್ಯುಂ ಅತ್ತೇತಿ. ಈ ಒಂದು ಜ್ಞಾನದಿಂದ ಮಾತ್ರ ಜೀವಾತ್ಮನು ಮೃತ್ಯುವನ್ನು ದಾಟುತ್ತಾನೆ. Is there any other solution such as bhakti which is I can make moksha? ಅಲ್ರಿ, ಈ ಜ್ಞಾನವನ್ನ ಬಿಟ್ಟು ಬೇರೆ ಯಾವ್ದಾದ್ರು ದಾರಿಯಿಂದ ಮೋಕ್ಷ ಆಗ್ತದೇನ್ರಿ? ಭಕ್ತಿಯಿಂದ ಆಗ್ತತೇನೋ, ಉಪಾಸನೆಯಿಂದ ಆಗ್ತತೇನೋ, ಧ್ಯಾನ ಮಾಡೋದ್ರಿಂದ ಆಗ್ತತೇನೋ, ಕರ್ಮಯೋಗ ಮಾಡೋದ್ರಿಂದ ಆಗ್ತತೇನೋ, ದಾನ ಮಾಡೋದ್ರಿಂದ ಆಗ್ತತೇನೋ, ವೈರಾಗ್ಯದಿಂದ ಆಗ್ತತೇನೋ, ಗಜಮ್ ನಿಂತ್ರ ಹಾಕತ್ತೇನೋ? ತಲೆದೊಳಗ್ ಮಾಡಿ ಕಾಲ್ ಮ್ಯಾಗ್ ಮಾಡ್ಕೊಂಡು ತಾಸ್ಗಟ್ಲೆ ಗಜಮ್ ನಿಂತು ಯೋಗಾಸನ ಮಾಡಿದ್ನಿ ಅಂದ್ರ ಆಕತ್ತೇನ್ರಿ? ಪ್ರಾಣಾಯಾಮ ಮಾಡಿದ್ರ ಆಕತ್ತೇನೋ? ಹಠಯೋಗ ಮಾಡಿದ್ರ ಆಕತ್ತೇನೋ? ಲಯಯೋಗ ಮಾಡಿದ್ರ ಆಕತ್ತೇನೋ? ಶಿವಯೋಗ ಮಾಡಿದ್ರ ಆಕತ್ತೇನೋ? ಕರ್ಮಯೋಗ ಮಾಡಿದ್ರ ಆಕತ್ತೇನೋ? ಏನ್ ಮಾಡಿದ್ರ ಆಕತ್ರಿ? ಏನ್ ಮಾಡಿದ್ರು ಆಗಂಗಿಲ್ಲ. ಜ್ಞಾನ ಬಿಟ್ರೆ ಬೇರೆ ತಿಳುವಳಿಕೆ ಬೇಕಷ್ಟ. ಅರಿಯುವವನು ಅರಿಯಲ್ಪಡುವ ವಸ್ತುಕ್ಕಿಂತ ಬೇರೆ ಅದಾನ. ಇವ ಅಹಂಕಾರಕ್ಕೂ ಆಗಾಗತ್ತೈತಿ, ನನಗ ತಿಳಿಯಾಗತ್ತೈತಿ, ನಾ ತಿಳಿಯವ, ನಾ ಅಹಂಕಾರಕ್ಕಿಂತ ಬೇರೆ ಅದೇನಿ. ಇದ ಜ್ಞಾನ ಬೇಕು, ಬೇರೆ ಏನು ನಡೆಯುವುದಿಲ್ಲ. ಈ ತಿಳ್ಕೊಳಾಕ ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ, ಮಲದೋಷ ವಿಕ್ಷೇಪ ದೋಷ ಕಳ್ಕೊಳಿಕ್ಕೆ ನೀ ಯಾವ್ದಾದ್ರು ಯೋಗ ಮಾಡ್ಕೊಂಬ. ಹಠ ಯೋಗರ ಮಾಡು, ಶಿವ ಯೋಗರ ಮಾಡು, ಲಯ ಯೋಗರ ಮಾಡು, ಭಕ್ತಿ ಯೋಗರ ಮಾಡು, ಪತಂಜಲಿ ಯೋಗರ ಮಾಡು, ಪುಣ್ಯಲಿನಿ ಯೋಗರ ಮಾಡು. ಗಜಮರ ನಿಂದ್ರು, ಅಡ್ಡರ ಮುಕ್ಕೋ, ಉದ್ದರ ಮುಕ್ಕೋ, ಏನಾರ ಮಾಡು. ಮೊದಲಿನ ಸಾಧನವು ಇವು ಮಾತ್ರ ಜ್ಞಾನದಿಂದ ಮೋಕ್ಷ ಆಗ್ತದ ಹೊರತು ಜ್ಞಾನ ಬಿಟ್ರೆ ಬೇರೆ ಅದರಿಂದಲೂ ಮೋಕ್ಷ ಆಗುವುದಿಲ್ಲ. ನಾನ್ಯಪಂಥ ವಿಮುಕ್ತಯೇ. There is no method other than ಜ್ಞಾನಂ. This doesn't mean that others are useless. ಹಿಂಗಂದ್ರ ಆ ಉಳಿದ ಮಾರ್ಗಗಳು ಉಪಯೋಗ ಇಲ್ಲ ಅಂತಲ್ಲ. ಅವು ಮನದೋಷ ವಿಕ್ಷೇಪ ದೋಷ ಕಳ್ಕೊಳ್ಳುವಲ್ಲಿ ಸಹಾಯಕ ಅದಾವ. They are all there useful for chitta shuddhi, but moksha is possible only through ಜ್ಞಾನಂ. ಮೋಕ್ಷ ಆಗ್ಬೇಕು ಅಂತಂದ್ರ ಜ್ಞಾನದಿಂದ. ಜ್ಞಾನ ಮಾಡ್ಬೇಕಂದ್ರ ಶ್ರವಣ ಮನನ ನಿಧಿಧ್ಯಾಸನ. ಜ್ಞಾನ ಅಂದ್ರೆ ಏನ್ರಿ? ಶ್ರವಣ ಮನನ
Nityas. If someone asks if bhakti can give liberation, then we should ask what he means by bhakti. ಯಾರಾದ್ರೂ ಹೇಳ್ಬೋದು, ಈ ಭಕ್ತಿಯಿಂದ ಮೋಕ್ಷ ಆಗೈತಲ್ರಿ ಎಷ್ಟೋ ಮಂದಿಗೆ. ಹಂಗ ಯಾರ ಅಂತಂದ್ರ ಅವ್ರಿಗೆ ಈ ಪ್ರಶ್ನೆ ಕೇಳ್ರಿ ಅಂತಾರ. ಏನಂತಾರ ಅವರು? ಇಫ್ ಈ ಶೀಸ್ ಭಕ್ತಿ ಭಕ್ತಿ, ನಮ್ ಭಕ್ತಿ ಅಂದ್ರ ತತ್ವಮಸಿ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಅಂತ ಹೇಳಿದ್ನಂದ್ರ, ನಂಗೆ ನಮ್ದು ಏನ್ ತಕರಾರು ಇಲ್ಲಪ್ಪ, ನೀನು ಭಕ್ತಿಗೆ ಹಿಂಗ ಅರ್ಥ ಮಾಡ್ತಿ ಅಂದ್ರ ನಮ್ಗೇನು ತಪ್ಪಿಲ್ಲ. However, if he means bhakti in any other sense, ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನಕ್ಕ ಭಕ್ತಿ ಅನ್ನೋದ ಬಿಟ್ಟು ಬೇರೆ ಎದಕ್ಕರ ಭಕ್ತಿ ಅಂತ ಇಟ್ಟ ಅಂದ್ರ ಅವ ಹೆಸರು, ಅದರಿಂದ ಆಗುವುದು ತಮ್ಮ ಅಂತ ಹೇಳಿ ಕಳಿಸ್ರಿ ಅವಂಗ ಅಂತಾರ. If bhakti means any other sense such as Dvaita Bhakti, it will not give any liberation, it can be you only chitta shuddhi. Dvaita Bhakti ಮಾಡೋದ್ರಿಂದ ಆಕತೇನ್ರಿ? ಭಕ್ತಿ ವಶುವುದ್ರಿಂದ ಆಕತೇನು? ಗೋಣ ಅಳಿಗಾಡ್ಸ್ಕೊಂತ ಕುತ್ಕೊಂಡು ತಲ್ಲೀನವಾಗಿ ಕುತ್ಕೊಂಡು ಕಂಡು ಪರಮಾತ್ಮನ ಮುಂದ ಹತ್ತು ಕಣ್ಣೀರ್ ಹಾಕಿದ್ರ ಆಕತೇನ್ರಿ ಮೋಕ್ಷ? ಆಗುದಿಲ್ಲ. ಮತ್ತೇನ್ ಆಕತ್ರಿ? ಚಿತ್ತ ಶುದ್ಧಿ, ಅಂತ ಕಡೆ ಏಕಾಗ್ರತೆ ಆಗ್ಬಹುದು. ಇಷ್ಟೇ ಎಲ್ಲ ಘಂಟಾಘೋಷವಾಗಿ ಜ್ಞಾನದ ಮಹಿಮೆಯನ್ನು ಹೇಳಿ ಇದು 10ನೇ ಶ್ಲೋಕಕ್ಕೆ ಬರ್ತಾರಪ್ಪ. 10ನೇ ಶ್ಲೋಕ ಏನು ಓದೋಣ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನೇನ ಹೇತುನಾ. ಸರ್ವಭೂತಸ್ಥಂ ಎಲ್ಲ ಜೀವಿಗಳಲ್ಲಿ ಇರುವ ಆತ್ಮಾನಂ ಆತ್ಮನನ್ನು ಚ ಮತ್ತು ಆತ್ಮನಿ ಆ ಆತ್ಮನಲ್ಲಿ ಸರ್ವಭೂತಾನಿ ಎಲ್ಲ ಜೀವಿಗಳನ್ನು ಸಂಪಶ್ಯನ್ ಪಶ್ಯನ್ ಸಂಪಶ್ಯನ್ ಸಮ್ಯಕ್ ಪಶ್ಯನ್ ಇತಿ ಸಂಪಶ್ಯನ್ ಅನುಭವದಿಂದ ತಿಳಿದು. ಅನುಭವ ಅಪರೋಕ್ಷ ಜ್ಞಾನ, ಇಲ್ಲಿ ಅನುಭವ ಅಂದ್ರೆ ಅಪರೋಕ್ಷ ಜ್ಞಾನದಿಂದ ತಿಳಿದು ಪರಬ್ರಹ್ಮ ಆ ಪರಬ್ರಹ್ಮನನ್ನು ಸೇರುತ್ತಾನೆ. ಯಾತಿ ಅನ್ಯೇನ ಹೇತುನ ನ, ಬೇರೆ ಕಾರಣದಿಂದ ಅಲ್ಲ. ಸರ್ವ ಪ್ರಾಣಿಗಳಲ್ಲಿರುವ ಆತ್ಮನನ್ನು ಮತ್ತು ಆತ್ಮನಲ್ಲಿರುವ ಭೂತ ಪ್ರಪಂಚವನ್ನು ಅನುಭವದಿಂದ ತಿಳಿದು ಸ್ವಸ್ವರೂಪದಿಂದ ಪರಬ್ರಹ್ಮವನ್ನು ಪಡೆಯುತ್ತಾನೆ. ಬೇರೆ ಯಾವ ಕಾರಣದಿಂದಲೂ ಅಲ್ಲ, ಬೇರೆ ಯಾವ ಕಾರಣದಿಂದಲೂ ಅಲ್ಲ. ಅದನ್ನೇ ಹಿಂದೆ ಹೇಳಿದ ಮಂತ್ರದನ್ನ ಬೇರೆ ಶಬ್ದಗಳಲ್ಲಿ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಸೇಮ್ ಐಡಿಯಾ ಮಾಡ್ಕೊಂಡು ಬಾಯಾಗಿದ್ದ ಮಾತ ನಾ ಏನ್ ಹೇಳ್ತೀನಿ ಅದೇ ಅಂದ್ರೆ ಅಷ್ಟು ಓದಿ 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 ನನಗೆ ಇದಾಗ್ಬಿಟ್ಟೆ. ಆಲ್ಮೋಸ್ಟ್ ಸೇಮ್ ಐಡಿಯಾ ಇಸ್ ಲಾಸ್ಟ್ ಮಂತ್ರ ಇಸ್ ರೀಇನ್ಫೋರ್ಸ್. ಮತ್ತೊಮ್ಮೆ ಹೇಳಕತ್ತಾರ, ಹಿಂದೆ ಹೇಳಿದ ಮಂತ್ರದ ಅರ್ಥವನ್ನೇ ಈ ಮಂತ್ರದಲ್ಲಿ ಪುರಸ್ಚಾರ ಮಾಡ್ತಾ ಇದ್ದಾರೆ. ಯಾರು? ಚತುರ್ಮುಖ ಬ್ರಹ್ಮಾಜಿ. ಯಾರಿಗೆ? ಅಶ್ವರಾಯನ ಋಷಿಗಳಿಗೆ. Both of these mantras are extremely important. ಇವೆರಡು ಮಂತ್ರಗಳು ಬಹಳ ಮುಖ್ಯವಾದ ಮಂತ್ರಗಳು ಈ ಕೈವಲ್ಯ ಉಪನಿಷತ್ತಿನಲ್ಲಿ. ಬಿಕಾಸ್ ದೇ ಆನ್ಸರ್ ವೆರಿ ಪಾಪ್ಯುಲರ್ ಕ್ವಶನ್. ಯಾಕಂದ್ರೆ ಬಹಳ ಮಂದಿ ಕೇಳುವಂತ ಪ್ರಶ್ನೆ ಬಂದು ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಈ 2 ಮಂತ್ರಗಳು. ಇವನು ಬಾಯ್ಪಾಟ್ ಮಾಡ್ಬೇಕು ಅಂತ ನಾವು. ಹೌ ಮೆನಿ ಪಾತ್ಸ್ ಆರ್ ದೇರ್ ಫಾರ್ ಮೋಕ್ಷ? ಎಷ್ಟು ದಾರಿ ಇದಾವ್ರಿ ಮೋಕ್ಷಕ್ಕ? ಭಕ್ತಿ ಮಾರ್ಗ ಒಂದು, ರಾಜಯೋಗ ಒಂದು, ಮತ್ತ ಶಿವಯೋಗ ಒಂದು, ಹಠಯೋಗ ಒಂದು, ಲಯಯೋಗ ಒಂದು, ಪತಂಜಲಿ ಯೋಗ ಒಂದು, ಕುಂಡಲಿನಿ ಯೋಗ ಒಂದು. ಹೇಳ್ತಾರೆ ಬಹಳ ಮಂದಿ ಹೇಳ್ತಾರೆ ಇವೆಲ್ಲ ಮಾಡಿ, ಇವೆಲ್ಲ ದಾರಿ ಅಂತ ಹೇಳ್ತಾರೆ. ಬಹಳ ದಾರಿ ಅದಾವು ಅಂತ ಹೇಳ್ತಾರೆ. ಮತ್ತೆ ವೇದಾಂತ ಯಾಕೆ ಹಂಗ ಒಪ್ಪುದಿಲ್ಲ? We get different answers from different people, including that indicating that there are multiple paths such as karma yoga for active, meditation for the emotional, jnana for the intellectuals, yoga for mystics. ಹೇಳ್ತಾರ ಕೆಲವು ಮಂದಿ. ನೋಡ್ರಿ, ಯಾರು ಜೀವನದ ಚಟುವಟಿಕೆಯಿಂದ ಕೂಡಿದ್ದೀರಿ ಕರ್ಮಯೋಗ ಮಾಡ್ರಿ, ಇಲ್ಲ ಯಾರ ಭಾವುಕರದಿರಿ ಅವರು ಧ್ಯಾನ ಮಾಡ್ರಿ, ಇಲ್ಲ ಯಾರು ಬುದ್ಧಿವಂತರದಿರಿ ಅವರು ಜ್ಞಾನವನ್ನು ಪಡ್ಕೊಳ್ರಿ.
ಇಲ್ಲ ಯಾರು ಅನೇಕ ಪವಾಡಗಳನ್ನು ಮಾಡ್ಬೇಕಂತೇಳಿ ಅವರು ಯೋಗ ಮತ್ತು ಈ ಅಷ್ಟಾಂಗ ಯೋಗದಿಂದ ಮಾಡ್ರಿ. ಎಲ್ಲವೂ ಭಗವಂತನ ಮೋಕ್ಷಕ್ಕಾಗಿ ದಾರಿಗಳು ಅಂತ ಘಂಟಾಘೋಷವಾಗಿ ಅನೇಕ ಮತವಾದಿಗಳು ಹೇಳ್ತಾರೆ. ದ ವ್ಯೂ ಈಸ್ ನಾಟ್ ಎಂಡಾಸ್ಡ್ ಬೈ ವೇದ. ಈ ಒಂದು ದೃಷ್ಟಿಕೋನ ಇದಕ್ಕ ವೇದಾಂತಕ್ಕ ಒಪ್ಪಿಗೆ ಇಲ್ಲ. ಅನೇಕ ಮತವಾದಿಗಳು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರ ಹೊರತು ಅದಕ್ಕ ವೇದದ ಆ ಮಾತಿಗೆ ವೇದದ ಸಪೋರ್ಟ್ ಇಲ್ಲ ಎಲ್ಲಿಯೂ. ಆ ವೇದದ ಸಪೋರ್ಟ್ ಇಲ್ಲ ಅಂದ್ರೆ ಆ ಮಾತನ್ನ ನಾವು ನಂಬುವುದಿಲ್ಲ. ದ ಪಾತ್ ಅದರ್ ದನ್ ಜ್ಞಾನ ಆರ್ ಓನ್ಲಿ ಫಾರ್ ಪ್ರಿಪೇರಿಂಗ್ ದ ಮೈಂಡ್. ಅವೆಲ್ಲವೂ ಮನಸ್ಸನ್ನ ತಯಾರು ಮಾಡುವಂತ ಮಾರ್ಗಗಳು. ಇಲ್ಲಿ ಜ್ಞಾನಾದೇವತು ಕೈವಲ್ಯಂ. ಈ ಕರ್ಮಯೋಗ ಆಗಲಿ, ಈ ಧ್ಯಾನಮಯ ಆಗ್ಲಿ, ಅಥವಾ ಯೋಗ ಆಗ್ಲಿ, ಎಲ್ಲವೂ ಏನು ಅಂತಃಕರಣ ಶುದ್ಧಿಗಾಗಿ ಅದಾವ, ಅಂತಃಕರಣ ಏಕಾಗ್ರತೆಗೆ ಅದಾವ, ಪೂರ್ವಭಾವಿ ಸಾಧನ ಅದಾವ. ಜ್ಞಾನಕ್ಕೆ ಬರ್ಲಿಕ್ಕೆ ಇವು ಸಹಕಾರಿ ಸಾಧನಗಳದಾವ. ಜ್ಞಾನ ಈಸ್ ದ ಓನ್ಲಿ ಪಾತ್ ಫಾರ್ ಮೋಕ್ಷ. ಮೋಕ್ಷಕ್ಕ ಈ ಆತ್ಮನಾತ್ಮ ವಿವೇಕನ ಬೇಕು, ಶ್ರವಣ ಮನನ ನಿಧಿಧ್ಯಾಸನ ಬೇಕು. ಇದಕ್ಕಿಂತ ಬೇರೆ ಯಾವುದೂ ದಾರಿಯಿಂದ ನಿಮಗೆ ಮೋಕ್ಷ ಆಗುವುದಿಲ್ಲ. ಪರಬ್ರಹ್ಮ ಸಂಪಶ್ಯನ್ ಬೈ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್. ಸಂಪಶ್ಯನ್ ಅಂದ್ರೆ ಏನು? ಚೆನ್ನಾಗಿ ತಿಳಿದು ವಿಚಾರ ಮಾಡಿ ನೋಡುವುದರಿಂದ ಆ ಪರಮಾತ್ಮ ತತ್ವ, ಆ ನಿರ್ಗುಣ ಪರಮಾತ್ಮ ತತ್ವವನ್ನು ಸರಿಯಾಗಿ ತಿಳಿಯುವುದರಿಂದ ಅದಕ್ಕೇನಂತೆ ನಾವು ಆ ಸಾಕ್ಷಿ ಚೇತನವನ್ನ ನಾನು ಎಂದು ತಿಳಿಯುವುದರಿಂದ ಮಾತ್ರ ಏನಾಗ್ತದೆ? ಮೋಕ್ಷ ಆಗ್ತದೆ. ಅಟೇನ್ಸ್ ಬ್ರಹ್ಮನ್ ಆರ್ ಮೋಕ್ಷ. ವಿ ಹ್ಯಾವ್ ಟು ರೀಡ್ ಪರಂ ಬ್ರಹ್ಮ ಟ್ವೈಸ್. ಪರಬ್ರಹ್ಮ ಸಂಪಶ್ಯನ್ ಪರಬ್ರಹ್ಮ ಏಯಾತಿ. ಪರಬ್ರಹ್ಮವನ್ನ ತಿಳಿದು ಪರಬ್ರಹ್ಮವೇ ಪರಬ್ರಹ್ಮನೇ ಆಗುತ್ತಾನೆ. ನೋಯಿಂಗ್ ಬ್ರಹ್ಮನ್ ಒನ್ ಮರ್ಜಸ್ ಇಂಟು ಬ್ರಹ್ಮನ್. ದಿಸ್ ಇಸ್ ಕಾಲ್ಡ್ ಮೋಕ್ಷ. ಬ್ರಹ್ಮನನ್ನ ತಿಳಿದು ಬ್ರಹ್ಮನೇ ಆಗುತ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನ ತಿಳಿದ್ರೆ ಬ್ರಹ್ಮನೇ ಆಗುತ್ತಾನೆ. ಯಾರು? ಆ ಮನಸ್ಸು ಏನದ ಬ್ರಹ್ಮ ಆಗ್ತದ್ರಿ. ಬ್ರಹ್ಮನನ್ನ ಯಾವ್ದು ತಿಳಿತಕ್ಕ ಮನಸ್ಸು, ಆ ತಿಳಿದಂತ ಮನಸ್ಸು ಏನಾಗ್ತದ? ಮನಸ್ಸಾಗಿ ಉಳಿಯುವುದಿಲ್ಲ, ಆ ಮನಸ್ಸಾಗ್ತದ, ಅದು ಬ್ರಹ್ಮ ಆಗ್ತದ. ಅಲ್ಲಿವರೆಗೆ ನಮ್ಮ ಸಾಧನೆಯನ್ನ ನಾವು ಮಾಡಬೇಕಾಗ್ತದ. ಆ ಮನಸ್ಸು ಇಲ್ದಂಗ ಆಗ್ಬೇಕು, ಅಮನಸ್ಕ ಆಗ್ಬೇಕು, ಬ್ರಹ್ಮ ಆಗ್ಬೇಕು ಅದು ಮನಸ್ಸು. ಅಲ್ಲಿವರೆಗೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು. ಮನಸ್ಸು ಕಳ್ಕೋಬೇಕು, ಮನಸ್ಸು ಇಲ್ದಂಗ ಆಗ್ಬೇಕು. ನ ಅನ್ನೇನ ಹೇತುನಾ, ನಾಟ್ ಬೈ ಎನಿ ಅದರ್ ಪಾತ್. ಬೇರೆ ಯಾವ ದಾರಿಯಿಂದಲೂ ಈ ಮೋಕ್ಷ ಆಗುವುದಿಲ್ಲ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಬಹಳ ಎಚ್ಚರ ಇರ್ಬೇಕಂತಾರ. ಬಹಳ ಎಚ್ಚರ, ಬಹಳ ಹುಷಾರಿ ಇರ್ಬೇಕು ಅಂತ. ಯಾಕ್ರಿ ಹಿಂಗ? ಹೇಳಿದ್ರು ತಿಳಿದಿಲ್ರಿ, ಹೇಳಿದ್ರೆ ಯಾಕೆ ಹೇಳಿದ್ರು ತಿಳಿಯುದಿಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ಇರ್ರಿ, ಕೇಳ್ರಿ ಅಂತಾರಪ್ಪ. When we say karma doesn't give liberation, many people misunderstand that Vedanta are condemning karma. ವೇದಾಂತದೊಳಗ ಕರ್ಮವನ್ನು ಅಡದ ಕರ್ಮಣನ ಪ್ರಜಯಾನ ಧನೇನ ತ್ಯಾಗಿ ನೀಕೆ ಅಮೃತತ್ವ ಮನುಷ್ಯ ಅಂತ ಹೇಳ್ತಿದ್ರೆ ಬಹಳ ಮಂದಿ ತಪ್ಪು ತಿಳ್ಕೊತಾರೆ. ಏನಂತ? ವೇದಾಂತಿಗಳು ಕರ್ಮವನ್ನು ಖಂಡನ ಮಾಡ್ತಾರೆ ಬಿಡು. We are simply saying that the path of karma doesn't give moksha. ನಾವ್ ಏನ್ ಹೇಳಾಗತ್ತೇವಿ ಅಂದ್ರ ಕರ್ಮಯೋಗ ನಿಮಗೆ ಕರ್ಮ ಯೋಗ ಆಗಲಿ ಕರ್ಮ ಆಗಲಿ ಮೋಕ್ಷವನ್ನು ಕೊಡುವುದಿಲ್ಲ. ನಾವು ವಿ ಆರ್ ನಾಟ್ ಸೇಯಿಂಗ್ ಇಟ್ ಇಸ್ ಯೂಸ್ಲೆಸ್. ಅದು ಉಪಯೋಗ ಇಲ್ಲ ಅಂತ ಹೇಳಾಗತ್ತಿಲ್ಲ ನಾವು. ಉಪಯೋಗ ಅದ. ಕರ್ಮ ಯೋಗ ಇಸ್ ವೆರಿ ಯೂಸ್ಫುಲ್ ಅಂಡ್ ಇಂಪಾರ್ಟೆಂಟ್ ಫಾರ್ ಪ್ರಿಪೇರಿಂಗ್ ದ ಮೈಂಡ್ ಫಾರ್ ಜ್ಞಾನ. ಜ್ಞಾನಕ್ಕ ಮನಸ್ಸನ್ನ ತಯಾರಿ ಮಾಡುವಲ್ಲಿ ಕರ್ಮಯೋಗ ಬಹಳ ಸಹಾಯ ಮಾಡ್ತದೆ. ಧ್ಯಾನ ಯೋಗ ಬಹಳ ಸಹಾಯ ಮಾಡ್ತದೆ. ಒನ್ ಮಸ್ಟ್ ಯೂಸ್ ದಿ appropriate method for achieving the goals. Karma and upasana do not directly give moksha. Karma upasana ಎರಡು ನಿಮಗೆ ಮೋಕ್ಷವನ್ನ ಡೈರೆಕ್ಟ್ ಆಗಿ ಕೊಡುದಿಲ್ಲ. ನೇರವಾದ ಸಾಧನೆ ಅಲ್ಲ, ಪರಂಪರಾ ಸಾಧನೆ ಅದಾವ. ಬಟ್ ದೇ ಪ್ರಿಪೇರ್ ಅಸ್ ಫಾರ್ ದಿ ಜ್ಞಾನಂ. ಜ್ಞಾನಕ್ಕ ಅಂತಃಕರಣವನ್ನ ತಯಾರು ಮಾಡ್ತಾವೆ. ಆನ್ ದ ಅದರ್ ಹ್ಯಾಂಡ್ mere ವೇದಾಂತ ವಿಚಾರ cannot give ಚಿತ್ತ ಶುದ್ಧಿ. ಇನ್ನೊಂದು ಹೇಳ್ತಾರ ಮಾತ ಕೇಳ್ರಿ. ವೇದಾಂತ ವಿಚಾರ ಮಾಡ್ತೇವ್ರಿ, ಅದರಿಂದ ಚಿತ್ತ ಶುದ್ಧಿ ಆಕತ್ತೇನ್ರಿ?
ನಾವ್ ವೇದಾಂತ ವಿಚಾರ ಮಾಡ್ತೇನ್ರಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀರಿ, ಅದರಿಂದ ಚಿತ್ತ ಶುದ್ಧಿ ಆಕತ್ತೇನ್ರಿ? ಆಗೋದಿಲ್ಲ. So the religious life gives hand in hand with philosophy. That is why there are temples even in the Vedanta ashrama. ಆದ್ದರಿಂದ ನಾವು ವೇದಾಂತ ಆಶ್ರಮ ಇದ್ರು ಕೂಡ ಅದ್ರ ಪಕ್ಕಕ್ಕೆ ಗುಡಿ ಗುಂಡಾರ ಕಲ್ತೇವಿ. ಧಾರ್ಮಿಕ ಜೀವನ ನಡೆಸಲಿ ಅಂತ. ಕರ್ಮಯೋಗ ಅವಶ್ಯದ, ಉಪಾಸನೆ ಯೋಗ ಅವಶ್ಯದ. Where the brahmacharis spend hours of analyzing Upanishads. ಬ್ರಹ್ಮಚಾರಿಗಳು ಅಭ್ಯಾಸ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟದ. They have all the various rituals such as ದೀಪಾರಾಧನ, ಸತ್ಸರಿಗೆ, ಭಜನ್, ಜಪ, ತಪ ಇವೆಲ್ಲ ಮಾಡಕ್ ಅವ್ರಿಗೆ ಅವಕಾಶ ಕೊಟ್ಟೇವಿ. ಅಂತ ಕಡೆ ಶುದ್ಧಿಗೂ ಮಾಡ್ಕೋಬೇಕು, ಅಂತ ಕಡೆ ಏಕಾಗ್ರತೆ ಮಾಡ್ಲಿಕ್ಕೆ ಸಾಧನೆಗಳನ್ನ ವೇದಾಂತದವರು ಎಲ್ಲ ತಯಾರು ಮಾಡಿ ಕೊಟ್ಟಾರಂದ್ರ ಅದಕ್ಕ ಪೂರ ಅದನ್ನ ಅಲುಗಳಿದಿಲ್ಲ. ಕರ್ಮ ಉಪಾಸನೆಯನ್ನ ಪೂರ ಅಲುಗಳಿದಿಲ್ಲ. ಅದು ಪೂರ ಪೂರ್ವ ಸಾಧನೆ ಅದ, ಮಾಡೇಬೇಕು, ಮಾಡಿ ಬಿಡುವುದವ. They all have to be various rituals such as Deeparadhanam, Satsanga, Bhajana, Japa. Have a balanced approach to these sadhanas. Never criticize anything. ಯಾವ್ದಾರು ಟೀಕಾ ಮಾಡದ ಎಲ್ಲ ಸಾಧನೆಗಳನ್ನ ಮಾಡಿ ಮ್ಯಾಗ ಬರಬೇಕು. ಮ್ಯಾಗ ಬಂದ ಮ್ಯಾಗ ಬಿಡಬೇಕು, ಅವ್ರು ಹಿಡ್ಕೊಂಡು ಹೋಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೋ ವಾಟ್ ಇಟ್ ಕ್ಯಾನ್ ಗಿವ್. ಎದರಿಂದ ಏನ್ ಸಿಗ್ತದೆ ಅನ್ನೋದು ನಮಗ ತಿಳುವಳಿಕೆ ಇರ್ಬೇಕು. ಎದಕ್ಕೆ ಎಷ್ಟು ಕಿಮ್ಮತ್ ಕೊಡ್ಬೇಕು ಅಷ್ಟೇ ಕಿಮ್ಮತ್ ಕೊಡ್ಬೇಕು ಅಂತಾರ. If jnana alone can liberation, how do I see Brahman? It is given in the first line of the mantra. Sarva bhutasya atmanam. The Brahman is available as Atma in everything. ಪ್ರತಿಯೊಂದು ವಸ್ತುವಿನಲ್ಲಿ ಇದೆ ಇದೆ ಅನ್ನೋದು ಏನೈತಲ್ಲ ಅದು ಪರಮಾತ್ಮ ತತ್ವ. ಪುಸ್ತಕ ಇದೆ, ಮೊಬೈಲ್ ಇದೆ, ಪೆನ್ ಇದೆ, ಮನೆ ಇದೆ, ಗಿಡ ಇದೆ, ಪರ್ವತ ಇದೆ. ಆ ಇದೆ ಇದೆ ಅನ್ನೋದು ಏನು? ಅದು ಪರಮಾತ್ಮನ ಅಂಶ, ತಿಳ್ಕೊಡ್ರಿ. ಹಿಯರ್ ದ ವರ್ಡ್ ಭೂತ ಮೀನ್ಸ್ ಬಾಡಿ. ಭೂತ ಅಂದ್ರೆ ಈ ಶಬ್ದದಲ್ಲಿ ಬಾಡಿ, ಶರೀರ, ಸರ್ವ ಶರೀರಂ. We should not miss at any time that Brahman is present as Atma in everybody. ಪ್ರತಿಯೊಂದು ಶರೀರದಲ್ಲಿ ಪರಮಾತ್ಮ ಆ ಇದೆ ಇದೆ ಅನ್ನುವಂತ ರೂಪದಿಂದ ಅದಾನ. When we see different electrical gadgets functioning according to their design, we should not lose the sight of individual electricity that it enables them. ನಾವು ಅನೇಕ ಉಪಕರಣಗಳನ್ನು ಬಳಸ್ತೀವಿ. ಫ್ಯಾನು, ಫ್ರಿಡ್ಜು, ವಾಷಿಂಗ್ ಮಷೀನು, ಟೇಪ್ ರಿಕಾರ್ಡರ್, ಮೊಬೈಲ್, ಏನೆಲ್ಲ ಬಳಸ್ತೀವಿ, ಇಲೆಕ್ಟ್ರಿಕಲ್ ವಸ್ತುಗಳನ್ನ ಬಳಸ್ತೀವಿ. ಆ ಬಳಸುವ ಹೊತ್ತಾಗ ಅವೆಲ್ಲ ಅವುಗಳಿಂದ ಕೆಲಸಗಳು ಬೇರೆ ಬೇರೆ ಇದ್ರೂ ಕೂಡ ಆ ಒಳಗೆ ಕೆಲಸ ಮಾಡುವಂತ ಶಕ್ತಿ, ಎಲೆಕ್ಟ್ರಿಸಿಟಿ ಹೆಂಗ್ ಒಂದದ, ಹಂಗ ಈ ಅನೇಕ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಒಳಗಿಂದ ಇರುವಂತ ತತ್ವ ಏನದ, ಅದು ಬ್ರಹ್ಮ ತತ್ವ, ಅದು ಒಂದ ಅದ ಅಂತ ತಿಳ್ಕೊಳ್ಳುವುದೇ ವೇದಾಂತದ ನಿರ್ಣಯದ. We should not lose the sight of individual electricity that enables them. ಆ ಏಕಮೇವ ಅದ್ವಿತೀಯವಾದಂತ ಏನ್ ಕರೆಂಟ್ ಅದ, ಯಾವ ಕರೆಂಟ್ ಇಲ್ಲಂದ್ರೆ ಯಾವ ಫ್ಯಾನು ಕೆಲಸ ಮಾಡಂಗಿಲ್ಲ, ಯಾವ ಫ್ರಿಜ್ ಕೆಲಸ ಮಾಡಂಗಿಲ್ಲ. ಅದು ಆತ್ಮ ಸ್ವರೂಪ ಇದ್ದಂಗದ, ಕಣ್ಣಿಗೆ ಕಾಣೋದಿಲ್ಲ. ಅದು ಇಲ್ಲಂದ್ರೆ ಇವ್ ಯಾವ ಕೆಲಸ ಮಾಡೋದಿಲ್ಲ. Similarly, in everybody is alive and sentient because of ಚೈತನ್ಯಂ. ಪ್ರತಿಯೊಬ್ರು ಕೂಡ ಚೇತನಯುಕ್ತರಾಗಿ ಕಾಣಕತ್ತಾರ, ಜೀವಂತವಾಗಿ ಅದಾರ. ಏನು ಹಿಂದ ಅಲ್ಲಿ ಆತ್ಮ ಚೈತನ್ಯ ಇದ್ದಿದ್ದಕ್ಕ ಅವ್ರು ಹಿಂಗ ಕಾಣಕತ್ತಾರ. Therefore, may you recognize the awareness because of which everybody is alive and sentient. ಆದ್ರಿಂದ ಆ ಆತ್ಮನನ್ನ ಈ ಶರೀರದ ಹಿಂದಿರುವಂತ ಚೇತನ ತತ್ವವನ್ನು ಗುರುತಿಸು. We saw in verse number 2 to 5 of Kathopanishad that even the prana doesn't give life to the body. ನಾವು ಕಠೋಪನಿಷತ್ತಾಗ
2ನೇ ಅಧ್ಯಾಯ 2ನೇ ವಲ್ಲಿ ಒಳಗ 5ನೇ ಮಂತ್ರದಾಗ ಏನ್ ನೋಡಿದ್ವಿ ಅಂದ್ರ ಪ್ರಾಣನು ಕೂಡ ಜಡ ಅದ, ಪ್ರಾಣಕ ಚೇತನ ಕೊಟ್ಟವ ಆತ್ಮ ಅದಾನ ಅನ್ನುವಂತ ಮಾತನ್ನ ನಾವು ಅಲ್ಲೇ ನೋಡೀವಿ. ಆ ಮಂತ್ರ ಯಾವುದು ಗೊತ್ತಾರ ನೋಡಿ, ಹೇಳ್ತಾರ ನೋಡ್ರಿ. ನ ಪ್ರಾಣೇನ ನ ಅಪಾನೇನ ಮೃತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ ತ್ರೇತಾದುಪಾಶ್ರಿತವು. Neither by prana nor by apana does any immortal live. ಯಾವ ಜೀವಿಗಳು ಕೂಡ ಪ್ರಾಣ ಅಪಾನದಿಂದ ಬದುಕಿ ಉಳಿದಿಲ್ಲ. ಮತ್ತೆ ಎದರಿಂದ ಉಳಿದಾರ ಅಂತಂದ್ರೆ they live because of something else upon which they are depending. ಅವು ಯಾವುದೋ ಒಂದು ಚೇತನ ಮ್ಯಾಗ ಅವಲಂಬಿಸಿ ಆ ಚೇತನದಿಂದ ಶಕ್ತಿಯನ್ನ ಪಡೆದು ಈ ಪ್ರಾಣ ಅಪಾನಗಳು ಕೆಲಸ ಮಾಡಕತ್ತಾವೆ. ದಿಸ್ ಈಸ್ ಇಂಡೀಡ್ ದ್ಯಾಟ್, ಈ ಆತ್ಮನೇ ಆ ಏನು ಆತ್ಮದಿಂದ ಶಕ್ತಿಯನ್ನು ಪಡಿತಾ ಇದ್ದಾವೆ ಪ್ರಾಣ ಅಪಾನಗಳು, ಅವನೇ ಪರಮಾತ್ಮ ಇದ್ದಾನೆ ಅಂತ ಹೇಳಿದ ಮಂತ್ರ. ಆತ್ಮ ಗಿವ್ಸ್ ಲೈಫ್ ಟು ಪ್ರಾಣ, ಪ್ರಾಣನಿಗೆ ಶಕ್ತಿ ಕೊಡೋಮ್ ಯಾರು? ಆತ್ಮ. ವಿಚ್ ಇನ್ ಟರ್ನ್ ಬ್ಲೆಸ್ಸಸ್ ದಿ ಬಾಡಿ, ಆ ಪ್ರಾಣ ಏನದ ಚೇತನದಂತೆ ಕೆಲಸ ಮಾಡಿ ಪ್ರಾಣವನ್ನ ಬದುಕಿಸಿಕೊಂಡದ, ಶರೀರವನ್ನ ಬದುಕಿಸಿಕೊಂಡದ. Therefore the experience of every living being is the experience of invisible ಚೈತನ್ಯಂ. ಆದ್ರಿಂದ ಪ್ರತಿಯೊಬ್ಬ ಜೀವಿಗಳ ಅನುಭವ ಏನದ ಅಂತಂದ್ರೆ ಆ ಕಣ್ಣಿಗೆ ಕಾಣದ ಪರಬ್ರಹ್ಮ ತತ್ವ ಚೇತನವೇ ಇದೆ. ಕೃಷ್ಣ laments in verse number 15.10 of ಭಗವದ್ಗೀತಾ. ಭಗವದ್ಗೀತಾ 15ನೇ ಅಧ್ಯಾಯ ಮತ್ತು 10ನೇ ಶ್ಲೋಕದಲ್ಲಿ ಹೇಳ್ತಾನಂತ, that everybody happens because of him. ಪ್ರತಿಯೊಂದು ಏನಾಗತೈತಿ ಆ ಆತ್ಮ ಇರುವುದರಿಂದ ನಡೆದದ, ಆತ್ಮನ ಸಾನ್ನಿಧ್ಯದಲ್ಲಿ ಎಲ್ಲ ನಡೆದದ ಅಂತ ಹೇಳ್ತಾನ ಭಗವಂತ. ಎಲ್ಲೇ 15ನೇ ಅಧ್ಯಾಯ ಭಗವದ್ಗೀತೆ ಒಳಗ ಏನದು? ಉತ್ಕ್ರಾಮಂತಂ ಸ್ಥಿತಂ ವಾಪಿ ಪುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ. 15ನೇ ಅಧ್ಯಾಯದ ಬರ್ತದೆ ಈ ಶ್ಲೋಕ. The deluded one do not recognize him. ಯಾರು ಮೋಹಕ್ಕೊಳಗಾಗ್ಯಾರ ಅವ್ರಿಗೆ ಇದು ಆತ್ಮತತ್ವ ಗೋಚರ ಆಗುವುದಿಲ್ಲ. Who live the body and who resides in the body. ಆ ಆತ್ಮ ಎಲ್ಲದಾನ? ಈ ಶರೀರದೊಳಗ ವಾಸವಾಗಿದಾನ. Who experiences objects, ಎಲ್ಲ ವಿಷಯ ವಸ್ತುಗಳನ್ನ ಅನುಭವ ಮಾಡ್ಕೊಳ್ತಾನಮ್ಮ. And who has gunas, ಅವನಲ್ಲಿ ಗುಣಗಳು ಅದಾವೆ. Those who have the eye of wisdom recognize him. ಆ ಜ್ಞಾನ ದೃಷ್ಟಿ ಯಾರಿಗೆ ಐತಿ ಅವನು ಮಾತ್ರ ಆತ್ಮ ತತ್ವವನ್ನು ಗುರುತಿಸ್ತಾನೆ ಅಂತ ಮಾತ್ರ ಹೇಳ್ತಾರೆ. The shloka must be chanted before eating so that remember Krishna as a Brahman behind everything. ಆದ್ದರಿಂದ ಈ ಶ್ಲೋಕವನ್ನ ಊಟಕ್ಕಿಂತ ಮೊದಲ ಚಾಂಟ್ ಮಾಡುವಂತದ್ದು ಒಂದು ಪರಂಪರೆ ಮಾಡ್ಕೊಂಡ. ಯಾಕಂದ್ರೆ ಆ ಬ್ರಹ್ಮ ತತ್ವ ಏನದ ಪ್ರತಿಯೊಂದು ವಸ್ತುವಿನಿಂದ ಇರುವಂತ ಚೇತನ ತತ್ವ ಅದ. But we focus merely on finishing and chanting of this chapter and attack the dishes. ಊಟ ಮಾಡೋ ಮುಂದೆ ನಾವು ಈ ಮಂತ್ರವನ್ನು ಹೇಳಿ ಮುಗಿಸಿದವರು ಊಟ ಮಾಡಕ್ಕೆ ನಾವು ಓಡ್ತೇವಿ. ಆದ್ರೆ ಮಂತ್ರವನ್ನು ತಿಳ್ಕೊಳ್ರಿ ಅಂತಾರು. Therefore, in and through the action of every living being, may you not miss the current of consciousness. ಈ ಒಂದು ಗಡಬಡಿ ಜೀವನದೊಳಗ, ವ್ಯವಹಾರಿಕ ಜೀವನದೊಳಗ ಒಂದು ಮಾಲಿಯಲ್ಲಿ ದಾರದಂತೆ ಏನ್ ಕಣ್ಣಿಗೆ ಕಾಣದ ಏನ್ ಮಾಲಿ ಒಳಗ ದಾರ ಅದ ಅಲ್ಲ, ಆ ಅರಿವು ಅನ್ನುವಂತ ದಾರವನ್ನ ಕಳ್ಕೊಂಡ್ ಮರಿಬ್ಯಾಡ್ರಿ ಅಂತ ಹೇಳ್ತದ ಶಾಸ್ತ್ರ. Can I appreciate the presence of Brahman Chetanam in the inert objects such as the wall, floor, etc.? ಅಲ್ರಿ ಇಲ್ಲಿ ಜಡವಾದ ವಸ್ತುಗಳು ಅದಾವಲ್ಲ, ಈ ಕಿಟಕಿ, ಈ ನೆಲ, ಈ ಗೋಡೆ ಅದಾವಲ್ಲ, ಇವುಗಳು ಏನದಾವ? ನಿರ್ಜೀವ ಅದಾವ. ಈ ನಿರ್ಜೀವ ವಸ್ತುಗಳಿಗೂ ಅಧಿಷ್ಠಾನವಾಗಿ ಪರಮಾತ್ಮ ತತ್ವ ಅದ ಅಂತ ಒಪ್ತಿರೇನು? ಆ ಚೇತನ ವ್ಯಾಪಕವಾಗಿರುವುದರಿಂದ ಇಟ್ ಈಸ್ ದೇರ್ ಇನರ್ಟ್ ಇನ್ ಆಬ್ಜೆಕ್ಟ್ ಆಲ್ಸೋ. ಇದು ಜಡವಾದ ಪದಾರ್ಥಗಳಲ್ಲಿ ವ್ಯಾಪಕವಾಗಿರುವಂತ ಆತ್ಮ ಜಡ ಪದಾರ್ಥಗಳಲ್ಲಿ ಇದೆ ಅನ್ಬೇಕಾಗ್ತದೆ. ಬಟ್ ಇಟ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ದಮ್. ಅದು ಜಡ ಪದಾರ್ಥಗಳಲ್ಲಿ ಗುರ್ತಾಗುವುದಿಲ್ಲ. ಸಿನ್ಸ್ ಬ್ರಹ್ಮನ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಚಿತ್, we should appreciate Brahman as Satya or the form of existence. ಹಿಂಗ ನಿರ್ಜೀವ ಪದಾರ್ಥಗಳಲ್ಲಿ ಅರಿವು ರೂಪದಿಂದ ತೋರುದಿಲ್ಲ ಅಂತ ತಿಳ್ಕೊಂಡು ಇಲ್ಲ ಅನ್ನಕ್ ಬರುದಿಲ್ಲ. ಅಲ್ಲಿ ಇದೆ ಅನ್ನುವಂತ ಹೋಗ್ಬೇಕು.
ಪಟ ಇದೆ, ಘಟ ಇದೆ ಅನ್ನುವಂತ ರೂಪ ಪರಮಾತ್ಮನ ಅಂಶ ಅಂತ ಹೋಗ್ಬೇಕು ಜಡ ವಸ್ತುಗಳಲ್ಲಿ. ಯಾಕ ಅಲ್ಲಿ ಸೂಕ್ಷ್ಮ ಶರೀರ ಇಲ್ಲ, ಪ್ರತಿಬಿಂಬ ಇಲ್ಲ ಅಲ್ಲಿ. ಮೇ ಯು ಅಪ್ರಿಶಿಯೇಟ್ ಬ್ರಹ್ಮನ್ ಆಸ್ ಸಚ್ಚಿದಾನಂದ ಇನ್ ಎವ್ರಿ ಬಾಡಿ. ಆದ್ರಿಂದ ಸಚ್ಚಿದಾನಂದವೇ ಪರಮಾತ್ಮನ ಸ್ವರೂಪ ಪ್ರತಿಯೊಂದು ಶರೀರದಲ್ಲಿ ಅಂತ ತಿಳ್ಕೊಡ್ರಿ. ಸರ್ವಭೂತಾನಿ ಚ ಆತ್ಮನಿ ಅನ್ನುವಂತದ್ದನ್ನ ಹೇಳೋದದ. ಆ ವಿಷಯವನ್ನ ನೋಡ್ಕೊಂಡು ಮುಂದೆ 11ನೇ ಮಂತ್ರವನ್ನ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.